ಇಲ್ಲಿ ನಾವು ಯಾರನ್ನೂ ದೂಷಣೆ ಅಲ್ಲ, ವಾಸ್ತವಿಕ ಸಂಗತಿಗಳು ಏನದವನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ. ಅವತ್ತು ನೆಹರೂರಿಗಿದ್ದಂಥ ಇತಿಮಿತಿಗಳೇನು ನಾವೇನು ನೋಡಿಲ್ಲ. ನಾವೇನು ಓದಿದ್ರು ಸಂಗ್ರಹವಾಗಿರುವಂಥ ಮಾಹಿತಿ ಆಧಾರ ಮೇಲೆ ನಾವು ಮಾತಾಡೋದು. ಸೊ ಈ ರೀತಿ ಇದ್ದಾಗ ಇಸ್ರೇಲದ ಹಿತಾಸಕ್ತಿ ಅಮೇರಿಕಕ್ಕೆ ಎಷ್ಟು ಮುಖ್ಯ ಇದೆನೋ ನಮಗೂ ಕೂಡ ಅಷ್ಟೇ ಮುಖ್ಯ ಇದೆ. ಯಾಕಂದ್ರೆ ನಮ್ಮ ದೇಶಕ್ಕೆ, ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸೋರು ಇಸ್ರೇಲು ಮತ್ತು ರಷ್ಯಾ. ನಮ್ಮನ್ನು ಅತ್ಯಂತ ಕಷ್ಟ ಕಾಲದಲ್ಲಿ ಬಲಾಢ್ಯ ರಾಷ್ಟ್ರವಾದಂಥ ಅಮೇರಿಕವನ್ನು ಎದುರು ಹಾಕೊಳ್ಳೋ ಶಕ್ತಿ ಕೊಟ್ಟವರೇ ಇಸ್ರೇಲ್ ಮತ್ತು ರಷ್ಯಾ. ಯಾವುದೇ ಕಾರಣಕ್ಕೂ ಈ ಯುದ್ಧದಲ್ಲಿ ಇಂಡಿಯಾ ತನ್ನ ವಿದೇಶಾಂಗ ನೀತಿಯನ್ನು ಯಾವ ರೀತಿ ಅಳವಡಿಸ್ತದೆ ಅಂತೇಳಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಅತ್ಯಂತ ಕುತೂಹಲದಿಂದ ನೋಡ್ತಾ ಇದ್ರು. ಇಂಡಿಯಾ ಇರಾನ್ ಪರವಾಗಿ ಮಾತಾಡ್ತದನೋ, ಅಮೇರಿಕದ ಪರವಾಗಿ ಮಾತಾಡ್ತದನೋ, ಅಮೇರಿಕದ ಪರವಾಗಿ ಮಾತಾಡಿದ್ರೆ ಇಸ್ರೇಲ್ ಪರವಾಗಿ ಮಾತಾಡ್ದಂಗೆನೆ. ಇಸ್ರೇಲ್ದವ್ರ ಸಂಕಟ ಏನು, ಅವ್ರಿಗೆ ಹಿಜ್ಬುಲ್ಲಾ ಈ ಉಗ್ರರ ಕಾಟ ವಿಪರೀತ ಆಗಿದೆ. ಅವರಿಗೆ ಆಶ್ರಯ ಕೊಟ್ಟಿರತಕ್ಕಂಥ ಲೆಬನಾನ್ ದೇಶದಲ್ಲಿ ಅವರ ನೆಲೆಗಳನ್ನು ಸಂಪೂರ್ಣ ನಾಶ ಮಾಡೋ ತನಕ ನಾನು ರೆಸ್ಟ್ ತಗೊಳ್ಳೋದಲ್ಲ ಅಂತ ಅವರು ನಿರ್ಧಾರ ಮಾಡಿದ್ದಾರೆ. ಅಣ್ವಸ್ತ್ರದ ಬಗ್ಗೆ ನಿಮ್ಮ ಖಚಿತವಾದ ಒಪ್ಪಂದಕ್ಕೆ ನೀವು ಬರದೇ ಹೊರತು ನಿಮ್ಮನ್ನು ಬಿಡೋದಿಲ್ಲ ಅಂತ ಅಮೆರಿಕದವ್ರು ಕೂತಾರೆ. ಇವರೆಲ್ಲರ ನಡುವೆ ಜಗತ್ತಿನೊಳಗೆ ಒಂದು 5% ಅಂದರೆ 20% ಡೀಸೆಲ್ ಪೆಟ್ರೋಲ್ ಹಾಗೆ ಬರುವಂಥ ಈ ಮಾರ್ಗವನ್ನು ಅವಲಂಬಿಸಿರುವಂಥ ರಾಷ್ಟ್ರದ ಆರ್ಥಿಕತೆ ಮೇಲೆ ಅದು ಎಂಥ ಪರಿಣಾಮ ಬೀರಿದೆ ಅಂದರೆ, ಈಶಾನ್ಯ ಭಾಳ ಚಂದ ಹೇಳಿದರು, ಅಲ್ಲಿ ಇದ್ದಾದ್ರೆ ಇಲ್ಲೇನು ಅಂತ. ಅಲ್ಲಿ ಇದ್ದಾದ್ರೆ ಇಲ್ಲೆಲ್ಲ ನಮ್ಮ ಅಡುಗೆ ಮನೆಗೂ ಪರಿಣಾಮ ಆಗುತ್ತದು. ಗ್ಯಾಸು, ನ್ಯಾಚುರಲ್ ಲಿಕ್ವಿಫೈಡ್ ಗ್ಯಾಸು, LPG, ಪೆಟ್ರೋಲು, ಡೀಸೆಲು ಎಲ್ಲ ಈ ರೀತಿ ಇವುಗಳ ಸಾಗಾಟಕ್ಕೆ ತುಂಬಾ ತೊಂದರೆ ಆಗಿದೆ. ಏಪ್ರಿಲ್ 16ಕ್ಕೆ ಒಂದು ಏನೋ ಸಮझौता ಮಾಡ್ಕೊಂಡಂಗೆ ಮಾಡಿದರು. ಆವಾಗ ಇರಾನ್ದವರು ಆಯಿತು ನೆಗೋಷಿಯೇಷನ್ ಟೇಬಲಿಗೆ ಬರ್ರಿ ಅಂದಾಗ ಅವರು ಈ ಹಾರ್ಮುಜ್ ಜಲಸಂಧಿಯನ್ನು ನಿಯಂತ್ರಣ ಮಾಡೋ ಅಧಿಕಾರ ನಮಗೆ ಬೇಕು ಅಂತ. ನಿಯಂತ್ರಣ ಅಂದರೆ ಸಂಪೂರ್ಣ ನಿಯಂತ್ರಣ ಅಲ್ಲ ಅವ್ರು ಹೇಳೋದು. ಆ ನಿಯಂತ್ರಣ ಸಂಪೂರ್ಣ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆಫ್ ಲಾ ಆಫ್ ಸಿ ಅಂತಿದೆ. ಅವ್ರು ಏನು ಹೇಳ್ತಾರೆ ಅಂದರೆ, ಈ ಇರಾನ್ ಮತ್ತು ಓಮನ್ ದೇಶದ ಒಂದು ಸಣ್ಣ ನ್ಯಾರೋ ಸ್ಟ್ರಿಪ್ ಇದೆ. ಅದು ಎಷ್ಟು ಉದ್ದ ಇದೆ ಅಂದರೆ 167 ಕಿಲೋಮೀಟರ್ ಉದ್ದ ಇದೆ, ಸುಮಾರು 39 ಕಿಲೋಮೀಟರ್ ಅಗಲ ಇದೆ. ಇದು ಹಾರ್ಮುಜ್ ಜಲಸಂಧಿ ಡೈಮೆನ್ಷನ್ ಇದೆ. ಆಮೇಲೆ ಅಲ್ಲಿ ಹಡಗುಗಳು ಈ ಡೀಸೆಲು, ಪೆಟ್ರೋಲು, ಕಚ್ಚಾ ಸಾಮಗ್ರಿನ ತಗೊಂಡು ಏನು ಹಾಗೆ ಹೋಗ್ತಾವಲ್ಲ, ಆ ಹಡಗುಗಳಿಗೆ ಒಂದು ನಿರ್ದಿಷ್ಟ ಪಥ ಇರ್ತದೆ. ಅಂದರೆ ಹೋಗೋ ಹಡಗುಗಳು ಹೊರಗೆ ಮತ್ತು ಆ ಗಲ್ಫ್ ಇದರೊಳಗೆ ಬರುವಂಥವು, ಅವಕ್ಕೆ ಒಂದು ಇನ್ಬೌಂಡ್ ಲೇನ್, ಔಟ್ಬೌಂಡ್ ಲೇನ್ ಅಂತ ಮಾಡಿರ್ತಾರೆ. ಅದು ಸುಮಾರು 3.5 ಕಿಲೋಮೀಟ್ರು ಅಗಲ ಇರ್ತದೆ. ಅದಕ್ಕೆ ಬರಲಿಕ್ಕೆ 3.5 ಕಿಲೋಮೀಟ್ರು, ಹೋಗ್ಲಿಕ್ಕೆ 3 ಕಿಲೋಮೀಟರ್ ಅಂತ ಒಂದು ಲೇನ್ ಇರ್ತದೆ. ಈ 2 ಲೇನ್ ನಡುವೆ ಮತ್ತು 3 ಕಿಲೋಮೀಟ್ರು ಅಂತರ ಇದೆ. ಅಂಥ ಒಂದು ಕ್ರಿಟಿಕಲ್, ಬಹಳ ಇಂಪಾರ್ಟೆಂಟ್ ಜಾಗ ಇದು ಹಾರ್ಮುಜ್ ಜಲಸಂಧಿ. ಅಲ್ಲಿ ಈ ವಿದ್ಯಮಾನ ನಡೆದಾಗ ನೆಗೋಷಿಯೇಷನ್ ಟೇಬಲಿಗೆ ಇವ್ರು ಕರೆದ್ರು, ಯಾರೋ ಇರಾನ್ದವರು ಅಮೇರಿಕದವ್ರು ಕೂತಾಗ ಅಮೇರಿಕ ಹೇಳುತ್ತೆ, ನೀವೆಲ್ಲ ಹಂಗೆ ಆ ಹಾರ್ಮುಜ್ ಜಲಸಂಧಿ ನಿಯಂತ್ರಣ ಮಾಡೋ ಹಕ್ಕು ನಿಮಗಿಲ್ಲ, ಅದು ವಿಶ್ವದ ಜಲಮಾರ್ಗ. ವಿಶ್ವದ ಜಲಮಾರ್ಗ ಅಂತ ಹೆಂಗೆ ನಿರ್ಣಯ ಮಾಡ್ತಾರೆ ಅಂದರೆ, ಯಾವುದೇ ಒಂದು ದೇಶ ತಗೊಳ್ಳಿ, ಉದಾಹರಣೆ ಭಾರತ, ನಮ್ಮ ದೇಶದ ಪೂರ್ವ ದಿಕ್ಕಿಗಿರುವಂಥ ಚೆನ್ನೈ ಬಾಜುಕಿರುವಂಥ ಬೇ ಆಫ್ ಬೆಂಗಾಲ್ ಅಲ್ವಾ, ಬೇ ಆಫ್ ಬೆಂಗಾಲು ಚೆನ್ನೈ ಸಿಟಿಗೆ ಏನು ಅಂಟ್ಕೊಂಡಿರ್ತದಲ್ಲ, ನೀರು ಬಂದು ಚೆನ್ನೈ ಬಂದರಿಗೆ ಟಚ್ ಆಗ್ತದೆ, ಅಥವಾ ಚೆನ್ನೈನಾಗ ಏನು ಹಡಗು ಬಂದು ನಿಂದಿರ್ತಾವಲ್ಲ, ಆ ಕಟ್ಟೆಗೆ ನೀರು ಬಂದು ಹತ್ತದಲ್ಲ, ಅದಕ್ಕೆ ಇಂಟರ್ನಲ್ ವಾಟರ್ ಅಂತ. ಇಂಟರ್ನಲ್ ವಾಟರ್ ಅಂತ ಮುಂದೆ ಆ ಬೇಸ್ ಲೈನ್ ಅಂತಾರೆ ಅದಕ್ಕೆ. ಆ ಬೇಸ್ ಲೈನ್ನಿಂದ 12 ನಾಟಿಕಲ್ ಮೈಲ್, ಅದು ಆ ರಾಷ್ಟ್ರದ ಸಾರ್ವಭೌಮತೆಯ ಸಂಕೇತ ಅಂತಾರೆ. ಆ 12 ನಾಟಿಕಲ್ ಮೈಲ್ನೊಳಗೆ ಬೇರೆ ಯಾವ ದೇಶ ಏನೂ ಉಸಾಬರಿ ಮಾಡೋಂಗಿಲ್ಲ, ಅದ್ರ ಸಂಪೂರ್ಣ ಹಕ್ಕದು. ಹಾಗೇನೆ ಮುಂದೆ ಬರೋದು ಈ 12ರಿಂದ 24 ನಾಟಿಕಲ್ ಮೈಲ್ ಪ್ರದೇಶದಲ್ಲಿ ಕೆಲವೊಂದನ್ನು ಅಲೋ ಮಾಡ್ತಾರೆ. ಸಾರ್ವಭೌಮತೆ ಇದ್ದಾಗ್ಯೂ ಕೂಡ ಈ ಇರಾನ್ ಮತ್ತು ಓಮನ್ ದೇಶಗಳ ರಕ್ಷಣೆಗೆ ಸಂಬಂಧಪಟ್ಟಂಗೆ ಯಾವುದೇ ತೊಂದರೆ ಮಾಡ್ದಂಗೆ ಸುಮ್ಮನೆ ಹಾದೋಗ್ರಿ ಅಂತಾರೆ. ಉಸಾಬರಿ ಮಾಡಿದ್ರೆ ಬಿಡೋದಿಲ್ಲ ಅಂತಾರೆ ಅಷ್ಟೇ. ಅದು 24 ನಾಟಿಕಲ್ ಮೈಲ್ ತನಕ. ಮುಂದೆ
24ರಿಂದ 200 ನಾಟಿಕಲ್ ಮೈಲ್ ಏನಿದೆ ಅಲ್ಲ, ನಮ್ಮ ದೇಶದ ಬೌಂಡ್ರಿ ಚೆನ್ನೈ ಅಂತ ಹೇಳಿದೆ, ಆ ಬೇ ಆಫ್ ಬೆಂಗಾಲ್ ಬೇಸ್ ಲೈನಿಂದ 200 ನಾಟಿಕಲ್ ಮೈಲ್ಗೆ ಹೈ ಸಿ ಏರಿಯಾ ಅಂತಾರೆ. ಅಂದರೆ ಆ ಹೈ ಸಿ ಏರಿಯಾದೊಳಗೆ ಭಾರತ ತನ್ನ ಎಲ್ಲ ಚಟುವಟಿಕೆ ಮಾಡ್ಬೋದು, ರಿಸರ್ಚ್ ಮಾಡ್ಬೋದು, ನೇವಿಗೇಷನ್ ಮಾಡ್ಬೋದು, ಹೊಸ ಹೊಸ ಮೂಲಭೂತ ಸೌಕರ್ಯ ಸೃಷ್ಟಿ ಮಾಡ್ಬೋದು. ಆದರೆ ಆ ಒಂದು 200 ನಾಟಿಕಲ್ ಮೈಲ್ ದಾಟಿ ಮುಂದಿನ ವಿಶಾಲ ಸಮುದ್ರ ಏನಿರ್ತದಲ್ಲ ಅದಕ್ಕೆ ಹೈ ಸಿ ಅಂತಾರೆ. ಅಂದರೆ ಜಗತ್ತಿನ ಯಾವ ರಾಷ್ಟ್ರನೂ ಕೂಡ ಅಲ್ಲಿ ಲೀಲಾಜಾಲವಾಗಿ ಕಟ್ಟಾಡ, ಅಲ್ಲಿ ಯಾರ್ದು ನಿರ್ದೇಶನ ಇರೋದಿಲ್ಲ. ಅಮೇರಿಕ ಇದನ್ನ ಇರಾನಿಗಳದ್ದು, ಇದು ಜಾಗತಿಕವಾಗಿ ಒಪ್ಪಿಕೊಂಡಿರುವಂಥ ಇವು ಪ್ಯಾರಾಮೀಟರ್ಸ್. ನೀವು ಇವನ್ನ ಉಲ್ಲಂಘನೆ ಮಾಡಿದರೆ ನಿಮ್ಮನ್ನು ಒಟ್ಟ ಬಿಡೋದಿಲ್ಲ ಅಂತ ಟ್ರಂಪ್. ಒಟ್ಟ ಬಿಡೋದಿಲ್ಲ ಅಂದ್ರೆ ಆ ಮನುಷ್ಯ ಒಂದು ನಮೂನೆ ಅದನ್ನಂತಾರೆ ಎಲ್ಲರೂ. ಯಾವಾಗ ಏನು ಮಾಡ್ತಾನೆ ಗೊತ್ತಿಲ್ಲ ಅಂತ, ಎಲ್ಲಿ ಗದ್ದಲದಾಗ ಅನುಭವಿಗೆ ಆದೇಶ ಕೊಟ್ಟರೆ ಏನು ಮಾಡೋದು? ಅದರ ಪರಿಣಾಮ ಊಹೆ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗೆಲ್ಲ ಗೊತ್ತಿದೆ, 2ನೇ ಮಹಾಯುದ್ಧದೊಳಗೆ ಇದೇ ಅಮೆರಿಕದವರು ಜಪಾನ್ ಮತ್ತು ಜಪಾನದ ನಾಗಾಸಾಕಿ ಹಿರೋಶಿಮಾ ಮೇಲೆ ಹಾಕಿದರು. ಏನು ಅನಾಹುತ ಅಂದ್ರೆ ಇವತ್ತು ನೆನೆಸ್ಕೊಂಡ್ರೆ ಮೈ ಜುಮ್ ಅಂತದೆ. ನಿರ್ಮಾಣ ಆದಂಥ ಪರಿಸ್ಥಿತಿ, ಅದನ್ನು ನಿಭಾಯಿಸಿದಂಥ ರೀತಿ, ಇವೆಲ್ಲದಕ್ಕೂ ಬಹಳ ಅಂದರೆ ಬಹಳ ಗಂಭೀರತೆ ಇದೆ. ಆಮೇಲೆ ಇಲ್ಲೆಲ್ಲರೂ ನಾವು ಅರ್ಥ ಮಾಡ್ಕೋಬೇಕು, ಅಮೇರಿಕಕ್ಕೆ ಇಷ್ಟು ಅಧಿಕಾರ ಯಾರು ಕೊಟ್ಟಾರ ಅಂತ ಕೇಳಿ, ಯಾರು ಕೊಟ್ಟಿಲ್ಲ, ಅವರು ತಾವ ಡಿಕ್ಲೇರ್ ಮಾಡ್ಕೊಂಡಾರ ಅವ್ರು ಜಗತ್ತಿನ ದೊಡ್ಡನ ಅಂದ್ಕೋ ಅಂತಾರೆ. ಅಂದ್ಕೋ, ಯಾರು ಬೇಡ ಅಂತಾರೆ ಅಂತ. ಈಗ ಉದಾಹರಣೆ ಹೇಳ್ತೇನೆ ಅಮೇರಿಕದವ್ರು ಹೆಂಗೆ ನಡ್ಕೊತಾರೆ ಅಂತ ಹೇಳಿ. ಯಾಕಂದ್ರೆ ನಮ್ಮ ದೇಶದೊಳಗೆ ಕಾಶ್ಮೀರದೊಳಗೆ ಉಗ್ರರ ಉಪಟಳ ಭಾಳ ಆಗಿದೆ. POK ನಮ್ಮದು. ಈ ಉಗ್ರರ ಚಟುವಟಿಕೆಗೆ ಪಾಕಿಸ್ತಾನ ಸಹಾಯ ಮಾಡ್ತದೆ. ಅದನ್ನು ಭಯೋತ್ಪಾದಕ ಬೆಂಬಲಿಸೋ ರಾಷ್ಟ್ರ ಅಂತ ಡಿಕ್ಲೇರ್ ಮಾಡ್ರಿ ಅಂತೇಳಿ UN ಭಾರತ ಎಷ್ಟು ಸಲ ನಿಲುವಳಿ ಸೂಚನೆ ಒಯ್ದರೂ ಕೂಡ ನಮ್ಮ ಪ್ರಮುಖ ವಿರೋಧಿ ಚೈನಾ ತನ್ನ ಒಂದು ವಿಟೋ ಅಂದರೆ 5 ರಾಷ್ಟ್ರಗಳ ಪೈಕಿ 4 ಅಂದರೂ ಕೂಡ ಇವರೊಬ್ಬರು ಅಂದ್ರೆ ಇಲ್ಲ, ಜಾರಿ ಆಗೋದಿಲ್ಲ. ಆ ಸನ್ನಿವೇಶ ಉಪಯೋಗ ಮಾಡಿಕೊಂಡು ನಮ್ಮ ಹಿತಾಸಕ್ತಿಗೆ ಯಾವಾಗೂ ವಿರೋಧವಾಗಿ ನಡ್ಕೊಂಡು ಅಮೇರಿಕ ಏನಂತಿತ್ತು ಗೊತ್ತಾ ಅವಾಗ? ಜಮ್ಮು ಆ್ಯಂಡ್ ಕಾಶ್ಮೀರ್ ಇಟ್ ಇಸ್ ಇಂಟರ್ನಲ್ ಪ್ರಾಬ್ಲಮ್ ಆಫ್ ಇಂಡಿಯಾ, ನಥಿಂಗ್ ಟು ಡೂ ವಿತ್ ಇಂಟರ್ನ್ಯಾಷನಲ್ ಇದು ಅಂತ ಹೇಳ್ತಿದ್ವಿ. ಯಾವತ್ತು ಸೆಪ್ಟೆಂಬರ್ 11 ಬಾಂಬ್ ಬಿತ್ತು, 106 ಅಂತಸ್ತಿನ ಕಟ್ಟಡ ನೆಲ ಸಮ ಆತು, ಭಯೋತ್ಪಾದಕ ಚಟುವಟಿಕೆ ಅಂದ್ರೆ ಏನು ಅಂತ ಅವತ್ತು ಗೊತ್ತಾದವ್ರಿಗೆ. ಅವತ್ತು ಶುರು ಮಾಡಿದ್ರು ಅವರು, ಟೆರರಿಸಮ್ ಈಸ್ ಎ ಇಂಟರ್ನ್ಯಾಷನಲ್ ಫೆನಾಮಿನಾ ಅಂತ. ನಮ್ಮ ಹಳ್ಳಿಯಾಗಂತ ನೋಡು, ತಳಕ್ಕೆ ನೀರು ಬಿಸಿ ಹತ್ತೋ ತನಕ ಅದು ಆಗೋದಿಲ್ಲ. ಅವರಿಗೆ ಜಗತ್ತಿನ ಈ ವಿದ್ಯಮಾನಗಳನ್ನು ನೀವು ಹಾಗೆ ಅವಲೋಕನ ಮಾಡ್ಕೊಂತ ಹೋಗ್ರಿ. ಏನೇನು ಅನಾಹುತ ಆಗ್ಯಾವಲ್ಲ, ಅದು ಬೇರೆ ರಾಷ್ಟ್ರದೊಳಗೂ ಇರ್ಬೋದು, ನಮ್ಮ ರಾಷ್ಟ್ರದೊಳಗೂ ಇರ್ಬೋದು, ಉತ್ತೇಜನಕ್ಕೆ ಕಾರಣೀಭೂತ ಆದವರ ಹಿಂದಗಡೆ ಅವರು ಕೂಡ ಯುದ್ಧಕ್ಕೆ ನಿಲ್ತಾರೆ. ಒಸಾಮಾ ಬಿನ್ ಲಾಡನ್ಗೆ ಅಫ್ಘಾನಿಸ್ತಾನದಿಂದ ರಷ್ಯಾದ ಪಡೆಗಳನ್ನು ಓಡಿಸಾಕ ಇದೇ ಅಮೇರಿಕದವರು ಸಹಾಯ ಮಾಡಿದರು. ಅದೇ ಅಮೇರಿಕವನ್ನು ಎಗ್ಗಿಲ್ಲದೆ ಆ ಮನುಷ್ಯ ಕಾಡಿದ. ಅಭಿಮಾನದ ಪ್ರತೀಕ ಅದು. ಏನು ಅಮೇರಿಕದ ವಾಣಿಜ್ಯ ಪ್ರತಿಬಿಂಬ ಅನ್ನುವಂಥ ಕಟ್ಟಡವನ್ನು, ವರ್ಲ್ಡ್ ಟ್ರೇಡ್ ಸೆಂಟರನ್ನು ನೆಲಸಮ ಮಾಡಿದ್ನಲ್ಲ, ಅವತ್ತು ಅವ್ರಿಗೆ ಅರಿವಾತು ಭಾರತ ಇಷ್ಟು ದಿವಸ ಏನು ಹೇಳ್ತಿತ್ತು, ಇದು ಉಗ್ರರ ಉಪಟಳ ನಿಜವಾಗಿಯೂ ಸಹಿಸಲು ಅಸಾಧ್ಯ ಅಂತ ತಿಳ್ಕೊಂಡು ಅವನ್ನ ಎಲ್ಲದಾನ ಅಲ್ಲಿ ಹುಡುಕಿ ಸೇರ್ತಿರ್ಸ್ಬಿಟ್ಟು ಪಾಕಿಸ್ತಾನದಂಥ ರಾಷ್ಟ್ರದೊಳಗೆ ಹೋಗಿ ಅವನ್ನ ಹುಡುಕಿ ಅದೇ ಮನೆಯೊಳಗೆ ಹೆಣ ಸಹಿತ ಅವ್ರಿಗೆ ಕೊಡದಂಗೆ ತೊಗೊಂಡು ಹೋಗಿ ಸಮುದ್ರದ ಒಕ್ಕೊಟ್ಟು. ಅವ್ರನ್ನ ಯಾರು ಏನು ಕೇಳುವಂಗಿಲ್ಲ ಯಾರು. ಅದೇ ಸನ್ನಿವೇಶ ನಮ್ಮ ದೇಶದಲ್ಲಿ ಪೆಹಲ್ಗಾಮ್ನಲ್ಲಿ ಆದಾಗ, ಯುದ್ಧ ಮಾಡಕ್ಕೆ ಹೋಗಬೇಡ್ರಿ, 2 ದೇಶಕ್ಕೆ ಹಾನಿ ಆಗ್ತದೆ, ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ಬಂದದ್ದನ್ನ ಒಂದಿಷ್ಟು ಗೌರವ ಕೊಡಂಗಿಲ್ಲ. ಇದು ನಡೆದಂಥ ವಿದ್ಯಮಾನ. ಆಮೇಲೆ ಜಾಗತಿಕವಾಗಿ ನಮ್ಮ ಒಂದು ಶಕ್ತಿ ಏನನ್ನೋದು, ಇತ್ತೀಚೆಗೆ ಭಾರತದ ಶಕ್ತಿ ಏನನ್ನೋದು ಜಗತ್ತಿನ 194 ರಾಷ್ಟ್ರಗಳಿಗೂ ಕೂಡ ಅರಿವಾಗಿದೆ. ಒಂದು, ಅತ್ಯಧಿಕ ಜಲ ಸಂಪನ್ಮೂಲವನ್ನು ಹೊಂದಿರುವಂಥ ದೇಶ, 150 ಕೋಟಿ ಸಮೀಪ ಬಂದಿವೆ ಈಗ. ಇದರೊಳಗೆ ಇನ್ನೂ ಹೆಚ್ಚು ಹೆಮ್ಮೆ ಪಡಬಹುದಾದಂಥ ಸಂಗತಿ ಅಂದ್ರೆ 40% ಯುವಕರು. ಅಂದ್ರೆ ಎಷ್ಟಾಯ್ತು ನೋಡ್ರಿ, 40, 20, 60 ಕೋಟಿ ಯುವಕರು ಈ ದೇಶದಲ್ಲಿ ಅದಾರ. ಲೆಕ್ಕಾಂತ ಮಾಡ್ಬೋದು ಅವರು ಮನಸ್ಸು ಮಾಡಿದರೆ. ಮನಸ್ಸು ಮಾಡೋದು ಡಿಫಿಕಲ್ಟ್ ಆಗಿದೆ. ಈ 60 ಕೋಟಿ ಮಂದಿ ಯುವಕರನ್ನು ಹೊಂದಿರುವಂಥ ದೇಶದ ಮೇಲೆ ಕಣ್ಣು ಎಲ್ಲರೂ ಅದಾವು. ಚೈನಾದವರಿಗೂ ಅರಿವಾಗಿದೆ. ಬಾಯ್ ಪಡ್ಕೊಳಕತ್ತಾರ ಅವರು. ಎದ್ರ ಸಲುವಾಗಿ? 1 ಚೈಲ್ಡ್ ಪಾಲಿಸಿ ಮಾಡಿದ್ರ ಸಲುವಾಗಿ.
ಎರಡನೇ ಮಗು ಏನಾರು ಹುಟ್ಟಿಸಿದ್ರಿ, ಅದಕ್ಕೆ ಶಿಕ್ಷಣ ಇಲ್ಲ, ಆರೋಗ್ಯ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ರಕ್ಷಣೆ ಇಲ್ಲ, ತಂದೆ ತಾಯಿಗಳು ಬ್ಲ್ಯಾಕ್ ಲಿಸ್ಟು, ರೇಷನ್ ಇಲ್ಲ, ಸುಡುಗಾಡು ಯಾವುದೂ ಇಲ್ಲ ಅವರಿಗೆ. ಅದಕ್ಕೆ ಯಾವನು ಎರಡನೇ ಮಗು ಹುಟ್ಟಿಸೋ ಧೈರ್ಯನೇ ಮಾಡಲಿಲ್ಲ. ಬೇಡಪ್ಪ ಮಾರ, ಕಮ್ಯುನಿಸ್ಟ್ ಸರ್ಕಾರ ಏನು ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡು ಒಂದು ಮಗುವಿಗೆ ಸೀಮಿತ ಆದರು. ಇವತ್ತು ಆ ದೇಶದ ಸ್ಥಿತಿ ಹೇಗಾಗಿದೆ ಅಂದರೆ, ಹೆಚ್ಚು ಜನಸಾಂದ್ರತೆ ಹೊಂದಿರೋದು ದೇಶ ಭಾರತ ಆಗೋದು. ಒಂದು ಕಡೆ ಚೈನಾ ನಂಬರ್ 2 ಇದೆ, ಆದರೆ ಅತ್ಯಂತ ಹೆಚ್ಚು ಮುದುಕರು ಹೊಂದಿರುವಂಥ ದೇಶ ಆಗಿದೆ. ಎಲ್ಲಿ ನೋಡಿದ್ರು ಮುದುಕರು ಕಾಣ್ತಾರೆ, ಯುವಕರು ಕಾಣೋದಿಲ್ಲ, ಅಂದರೆ ಕಡಿಮೆ ಅದ ಅಂತ. ಚೈನಾದವ್ರಿಗೆ ಅರಿವಾಗಿದೆ, ಅವರು ಈಗ ಎರಡನೇ ಮಗುನ ಹೊಂದ್ಬೋದು, ನೀವು ಸಾಧ್ಯದ್ದು ಮೂರನೇದ್ದು ಮಾಡ್ರಿ. ಇದು ಜಗತ್ತಿನಲ್ಲಿ ಹೇಗಿದಾವೆ ನೋಡ್ರಿ, ರಿವರ್ಸು. ನಾವು ಶಾಲೆಗೆ ಹೋಗೋ ಮುಂದೆ ನೋಡ್ತಿದ್ವಿ, ಪ್ರೈಮರಿ ಸ್ಕೂಲ್ ಮುಂದೆ ಒಂದು ಗಂಡಿಂದು ಒಂದು ಹೆಣ್ಣಿಂದು ಚಿತ್ರ ಹಾಕಿ ಚಂದ ಬರೆದಿರ್ತಿದ್ರು. ತಂದೆಕಾಯಿ ಒಂದಿತ್ತು, ತಾಯಿಕಾಯಿ ಒಂದು ಪಟ್ಟು ಹಿಡ್ಕೊಂಡಿತ್ತು, ಒಂದು ಮ್ಯಾಲ್ ಕುಂತಿತ್ತು. 2 ಬೇಕು, 3 ಸಾಕು ಅಂತ ನಮ್ಮ ಸ್ಲೋಗನ್ ಅವಾಗ. ಅಂದರೆ 2 ಓಕೆ, ಭಾಳ ಅಂದ್ರೆ 3, ಬಿಯಾಂಡ್ ದ್ಯಾಟ್ ನಾಟ್ ಪರ್ಮಿಷಬಲ್ ಅಂತಿತ್ತು. ಸ್ವಲ್ಪ ದಿವಸ ಹೋತು, ಅದು ಮ್ಯಾಲಿಂದ ಹೋತು. ನಾವಿಬ್ಬರು ನಮಗಿಬ್ಬರು, ಅದು ಆರತಿ ಒಂದಂತ, ಕೀರ್ತಿ ಒಂದಂತ. ಅದು ಆರತಿ ಬೆಳಗಿಸ್ಕೊಂತದ ಇಲ್ಲೋ, ಇದು ಕೀರ್ತಿ ತರ್ತದಿಲ್ಲ, ಏನೋ ಗೊತ್ತಿಲ್ಲ. ಆಯ್ತಾ? ಈ ಒಂದು ಹೊಸ ಜನಾಂಗ ಬಂದಿದೆ ಈಗ. ಅವ್ರೇನಂದ್ರೆ ಮೊದಲ ಹೆಣ್ಣು ಹುಟ್ಟಿದ್ರೆ ಗಂಡು ಮಗು ಬೇಕಂತಿತ್ತು, ಈಗ ಸ್ವಲ್ಪ ತಿಳುವಳಿಕೆ ಬಂದಿದೆ ನಮ್ಮ ಮಂದಿಗೆ. ಯಾರಾದರೂ ಅಷ್ಟೇ ಬಿಡಪ್ಪ, ಹೊಸವರಿಗೆ ಒಂದಾದ ಸಾಕು, ಶಿಕ್ಷಣ ಕೊಡ್ಸೋದು ಅಷ್ಟು ಈಜಿ ಇಲ್ಲ ಅಂತ ತಿಳ್ಕೊಂಡು ಒಂದಾಯ್ತು. ಈಗ ತೀರಾ ಇತ್ತೀಚಿನ ಜನಸಂಖ್ಯೆ ಒಂದು ಹುಟ್ಕೊಂಡದ, ನಾವಿಬ್ಬರು ನಮ್ಗೆ ಯಾಕೆ ಇನ್ನೊಬ್ರು ಅಂತ, ಮಕ್ಕಳ ಬೇಡ ಮಜಾ ಮಾಡ್ಕೊಂಡು ಹೋಗ್ಬಿಡೋದು ಅಂತ. ಇದೇ ನಿರ್ಧಾರ ನಮ್ಮ ತಂದೆ ತಾಯಿ ಮಾಡಿದ್ರೆ ನಾವೆಲ್ಲ ಬರ್ತಿದ್ವಿ. ಸಂತಾನ ಅಭಿವೃದ್ಧಿ, ಸಂತತಿ ಅಭಿವೃದ್ಧಿ, ಸಂತತಿ ಮುಂದುವರಿಕೆ ಜಗತ್ತಿನ ನೇಮವು. ನಾವು ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಮಾಡಬಹುದು ಹೊರತು ಸಂಪೂರ್ಣವಾಗಿ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಭಾರತದ ಒಂದು ಸ್ಥಿತಿ ಇವತ್ತು ಎಷ್ಟು ಮಜಬೂತಿದೆ ಅಂದ್ರೆ, ಈ ಯುದ್ಧದಿಂದ ನಾವ್ಯಾಕೆ ಭಾಳ ಚಿಂತೆ ಮಾಡಕತ್ತೀವಿ. ಭಾರತ ಯಾಕೆ ಚಿಂತೆ ಮಾಡ್ಬೇಕಿದ್ರ ಯುದ್ಧ ಸಲುವಾಗಿ? 85% ತೈಲ ಮತ್ತು ನೈಸರ್ಗಿಕ ಅನಿಲ ಈ ಮಾರ್ಗದಿಂದನೇ ಗಲ್ಫ್ ರಾಷ್ಟ್ರದಿಂದ ಓಮನ್ ಮೂಲಕ ಅರಬ್ಬಿ ಸಮುದ್ರ ಮುಖ ನಮಗೆ ಬರುತ್ತೆ. ಅದಕ್ಕೆ ತೊಂದರೆ ಭಾಳ ಆಗಿದೆ. ಅಂದರೆ ಎನರ್ಜಿ ಸೆಕ್ಟರ್ ಇಸ್ ಅಫೆಕ್ಟೆಡ್ ಸಿವಿಯರ್. ಇಂಧನ ಖಾತೆಗೆ ತುಂಬ ತೊಂದರೆ ಆಗಿದೆ. ಆ ಇಂಧನ ಖಾತೆಗೆ ಒಂದು ತೊಂದರೆ ಆಯಿತು ಅಂದರೆ, ಈಶಾನ್ ಅವ್ರು ಹೇಳಿದ್ರಲ್ಲ, ನಮ್ಮ ರಸಗೊಬ್ಬರ ತಯಾರಿಕೆಗಳಲ್ಲಿ ಕಚ್ಚಾ ಸಾಮಗ್ರಿ ಇರೋದ ಪೆಟ್ರೋಕೆಮಿಕಲ್ಸ್. ಅಲ್ಲಿ ಗೊಬ್ಬರದ ತಯಾರಿಕೆಗೂ ತೊಂದರೆ ಬಂದಿದೆ, ಗೊಬ್ಬರದ ಪೂರೈಕೆಗೂ ತೊಂದರೆ ಬಂದಿದೆ, ಗೊಬ್ಬರದ ರೇಟನ್ನು ನಿಯಂತ್ರಣ ಮಾಡೋದು ತೊಂದರೆ ಆಗಿದೆ. ನಮಗೆಲ್ಲ ನೆನಪಿರಲಿ, ಜಗತ್ತಿನಲ್ಲಿ 194 ರಾಷ್ಟ್ರದಲ್ಲಿ ಅತ್ಯಂತ ಸೋವಿಯಾಗಿರುವಂಥ ರಾಸಾಯನಿಕ ಗೊಬ್ಬರ ಯಾವುದರ ದೇಶದಲ್ಲಿ ಸರ್ಕಾರ ರೈತರಿಗೆ ಕೊಡ್ತಿದ್ರು, ಅದು ಈ ದೇಶದಲ್ಲಿ ಮಾತ್ರ. ಈ ಉದಾಹರಣೆ, ಯೂರಿಯಾಕ್ಕೆ ನಾವು 1250 ರೂಪಾಯಿ ಕೊಡ್ತೀವಿ, ರೈತರಿಂದ ತಗೊಳ್ಳೋದು ಅಷ್ಟೇ. ಆದರೆ ನಿಜವಾದ ಅದರ ಖರ್ಚು 2700 ರೂಪಾಯಿ. 1500 ರೂಪಾಯಿ ಪ್ರತಿ ಚೀಲ ಯೂರಿಯಾಗೆ ಈ ರೈತನ ಅಕೌಂಟಿಗೆ ಇಫ್ಕೋ ಕಂಪನಿಗೆ ಭಾರತ ಸರ್ಕಾರ ಮಾರ್ಚ್ 31 ಕೊಡಬೇಕು. ಈ ಸಬ್ಸಿಡಿ ಅಂತ ಏನು ಹೇಳ್ತಾರಲ್ಲ, ಭಾಳ ಜನ ಮಾತಾಡ್ತಾರೆ ರಸಗೊಬ್ಬರಗಳ ಬಗ್ಗೆ. ಈ ವರ್ಷ ನಾನು ಜಸ್ಟ್ ಸುಮ್ಮನೆ ಅಂಕಿಅಂಶ ಮಾಡಿ ನೋಡಿದೆ, 60 ಮಿಲಿಯನ್ ಟನ್ ಗೊಬ್ಬರ ಉತ್ಪಾದನೆ ಮಾಡಿದ್ವಿ. ಇದರಲ್ಲಿ 50 ಇದೇ ದೇಶದಲ್ಲಿ ಉತ್ಪಾದನೆ ಆಗಿದೆ. ಆ 50 ಉತ್ಪಾದನೆ ಆಗಲಿಕ್ಕೆ ಈ ಕಚ್ಚಾ ಸಾಮಗ್ರಿ ಬೇಕು. ಅದು ತುಟ್ಟೆ ಆತಂದ್ರೆ ಈ ಗೊಬ್ಬರ ಮತ್ತೆ ತುಟ್ಟೆ ಆಗುತ್ತೆ. ತುಟ್ಟೆ ಆತಂದ್ರೆ ಒಟ್ಟಾರೆ ತುಟ್ಟೆ ಆಗೋದು ಒಂದು. ರೈತರಿಗೆ ಕೊಡುವಂಥ ಸಬ್ಸಿಡಿ ಮಾತ್ರ ನಿಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ನಿಲ್ಲಿಸಲಿಕ್ಕೆ ಯಾವ ರಾಷ್ಟ್ರನೂ ಮುಂದೆ ಬರೋದಿಲ್ಲ. ಪ್ರಧಾನಿಯವರಂತೂ ದಿಟ್ಟ ನಿರ್ಧಾರ ತಗೊಂಡ್ರು, ಬೇಕಾದಾಗಲಿ ರೈತರಿಗೆ ಕೊಡುವಂಥ ಗೊಬ್ಬರದ ದರದಲ್ಲಿ ನಾನು ಹೆಚ್ಚಳ ಮಾಡೋದಿಲ್ಲ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು, 2010-11 ಸುಮಾರಿಗೆ ಒಂದು ಸಲ ಸಬ್ಸಿಡಿ ಕಡಿಮೆ ಮಾಡಿ ನೋಡಿದ್ರು, ಏನಾರು ಆಗಿತ್ತು ನೋಡೋಣ ಅಂತ ತಿಳ್ಕೊಂಡು. ಯಾಕಂದ್ರೆ ಭಾಳ ಮಂದಿ ಮಾತಾಡ್ತಾರೆ, ರಸಗೊಬ್ಬರಗಳಂದ್ರೆ ಭೂಮಿಗೆ ವಿಷ ಹಾಕಿದಂಗಂತ, ಉತ್ಪಾದನೆ ಮೂಲಕ ಶರೀರಕ್ಕೆ ಹೋಗೋದು ವಿಷಾಣೆ ಅಂತ ಭಾಷಣ ಮಾಡ್ತಾರೆ ಭಾಳ ಮಂದಿ. ಹೊಲಕ್ಕೆ ಹೋಗಿರೋದಿಲ್ಲ ಅವರು, ಅವರೇ ಭಾಳ ಭಾಷಣ ಮಾಡ್ತಾರೆ. ಇರಲಿ, ವ್ಯಕ್ತಿ ಸ್ವಾತಂತ್ರ್ಯದ ಅಭಿಪ್ರಾಯ ಹೇಳಿ, ಏನು ತಪ್ಪಿಲ್ಲ. ಆದರೆ ಈ ರಸಗೊಬ್ಬರಗಳ ಬಳಕೆಗೆ ನಿಯಂತ್ರಣ ಹಾಕಿದ್ರೆ ಆ ವರ್ಷ ದೇಶದ ಕೃಷಿ ಉತ್ಪಾದನೆಯಲ್ಲಿ 35% ಕುಸಿತ ಆಯಿತು. ಅವತ್ತು ಗೊತ್ತಾದ ಸರ್ಕಾರಕ್ಕೆ ಈ ಭಾಷಣ ಮಾಡೋದು ಒಂದು ಬೇರೆ, ನಿಜವಾದ ಹಕೀಕತ್ ಬೇರೆ. ಅವತ್ತಿನಿಂದ ಅವರು ಈ ಗೊಬ್ಬರದ ಸಬ್ಸಿಡಿ ನಿಲ್ಲಿಸೋ ಗೋಜಿಗೆ ಹೋಗಲಿಲ್ಲ.
ಬೇಕಾದಾಗಲೇ ಮುಂದುವರ್ಸೋಣ ಅಂತ. ಈ ವರ್ಷ ನಾವೆಲ್ಲರೂ ಅಭಿಮಾನ ಪಡುವಂಥ ಉತ್ಪಾದನೆ ಆಗಿದೆ. 353 ಮಿಲಿಯನ್ ಟನ್ ಆಹಾರಧಾನ್ಯ ಉತ್ಪಾದನೆ ಆಗಿದೆ. ಈಶಾನ್ಯ ಹೇಳಿದ್ರಲ್ಲ, ಒಂದು ಕಾಲಕ್ಕೆ ಹಿಂಗಿತ್ತು ಕೈ, ಈಗ ಹಿಂಗೆ ಬೇರೆ ಕಡೆ ಕಳಿಸೋದು, ಹಿಂಗೆ ಈ ಶಕ್ತಿ ಬಂದಿದೆ. ಈ ಶಕ್ತಿ ಹೆಂಗೆ ಬಂತು ನಮಗೆ? ಈ ಎನರ್ಜಿ ಸೆಕ್ಟರ್ ಏನಿದೆಯಲ್ಲ, ಇಂಧನ ಮೂಲಕ ನಾವು ಗೊಬ್ಬರ ಏನು ಉಪಯೋಗ ಮಾಡ್ತೀವಿ, ಇದೇ ಜಲಸಂಧಿಯಿಂದ ಹಾದು ಬರ್ತದಲ್ಲ, ಇದು ಎಷ್ಟು ನಿರ್ಣಾಯಕ ಪಾತ್ರ ವಹಿಸ್ತದೆ ನಮ್ಮ ಕೃಷಿಯಲ್ಲಿ ಅಂದರೆ, ನಮಗೆ ಸ್ವಾತಂತ್ರ್ಯ ಬಂದಾಗ ಎಲ್ಲರಿಗೂ ಗೊತ್ತಿದೆ, ಅದನ್ನು ಎಲ್ಲರೂ ಹೇಳ್ತಾರೆ. 50 ಕೋಟಿ ಇದ್ವಿ, 33 ಕೋಟಿ ಇದ್ವಿ, 50 ಮಿಲಿಯನ್ ಟನ್ ಇತ್ತು, ಅದೆಲ್ಲ ಸತ್ಯ ಸಂಗತಿನೇ, ಅದನ್ನು ನಾವು ಯಾರೂ ಅಲ್ಗಳೆಯಲಿಲ್ಲ. ಆದರೆ ನಮ್ಮ ದೇಶದ ಸಾರ್ವಭೌಮತೆಗೆ ಅವಮಾನ ಆಗುವಂಥ ಒಂದು ಘಟನೆ ನಡೆದೋಯ್ತು. ನಮ್ಮ ದೇಶದ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂಜಿಯವರು ಅಮೇರಿಕಕ್ಕೆ ಒಂದು ಪ್ರಸ್ತಾವನೆ ಕಳಿಸ್ತಾರೆ. ನಮಗೆ ಒಂದು 3 ವರ್ಷದ ಅವಧಿಗೆ 3 ಮಿಲಿಯನ್ ಟನ್ ಗೋಧಿನ ಪ್ರತಿ ವರ್ಷ ನೀವು ಸಾಲ ರೂಪದಲ್ಲಿ ಕೊಡ್ರಿ ಅಂತ ಹೇಳಿದ್ರು. ಅಮೇರಿಕ ಸಂಸತ್ತಿನಲ್ಲಿ ಅವತ್ತಿನ ಅಧ್ಯಕ್ಷರು ಹ್ಯಾರಿ ಟ್ರೂಮರ್ ಅದನ್ನು ವಿಷಯ ಮಂಡನೆಗೆ ಇಟ್ಟರು. ಎಲ್ಲ ರಾಷ್ಟ್ರಗಳು ಅದು ಬೇಡಿಕೆ ಇಟ್ಟಿರ್ಬೋದು ಅವರು ಅಮೇರಿಕಕ್ಕೆ, ನಮ್ಮಲ್ಲಿ ಬೇಕಾದಷ್ಟು ಗೋಧಿ ಇದೆ, ಆ ಮಾತು ಇಲ್ಲ, ಆದರೆ ಆ ದೇಶಕ್ಕೆ ಕೊಡಬೇಡ್ರಿ ಅಂತ ಹೇಳಿದ್ರು. ಕಾರಣ ಏನಂದ್ರೆ, ಭಾರತ ಎಂದೂ ಅಮೇರಿಕವನ್ನು ಬೆಂಬಲಿಸಿ ಮಾತಾಡೋದಿಲ್ಲ ವಿಶ್ವದ ವೇದಿಕೆ ಒಳಗೆ. ಅವರು ರಷ್ಯಾದ ಕಡೆಯವರು ಇರ್ತಾರೆ, ಇಲ್ಲಾಂದ್ರೆ ಸ್ವಲ್ಪ ಚೈನಾದ ಕಡೆಯವರು ಇರ್ತಾರೆ. ಎರಡೂ ಬೇಡ ಅಂತಂದ್ರೆ ನಾನ್ ಅಲೈನ್ ಅಂತ ತಟಸ್ಥ ರಾಷ್ಟ್ರಗಳು ಎಂದೂ ಅವರು ನಮಗೆ ಬೆಂಬಲಿಸಿಲ್ಲ, ಅವ್ರಿಗೆ ಕೊಡಬೇಡ್ರಿ. ಈ ವೇದಿಕೆಯಲ್ಲಿ ಕೊಡಬೇಡ್ರಿ ಅಂತ ಅಷ್ಟೇ ಅಂದರೆ ನಮ್ಗೆ ಏನು ಅನಿಸ್ತಿರ್ಲಿಲ್ಲ. ಏನು ಬಿಡು, ಅವ್ರ ಪಾಲಿಸಿ ಅದು, ಅವ್ರಿಗೆ ಹಕ್ಕು, ಕೊಡ್ಬೋದು ಬಿಡ್ಬೋದು ಅಂತ. ಅವತ್ತು ಅವ್ರು ಯಾಕೆ ಕೊಡೋದಿಲ್ಲ ಅಂದರೆ, ನಮ್ಮ ಫಾರಿನ್ ರಿಸರ್ವ್ ಭಾಳ ತುಂಬ ಕಡಿಮೆ ಇತ್ತು, ಸಾಲ ಮರುಪಾವತಿ ಮಾಡೋ ಶಕ್ತಿ ಭಾರತ ಸರ್ಕಾರಕ್ಕೆ ಇಲ್ಲ ಅಂತ ನಿರ್ಣಯಕ್ಕೆ ಬಂದಿದ್ದರು. ಅದ್ರ ಜೊತೆಗೆ ಒಬ್ಬ ಪುಣ್ಯಾತ್ಮ ಶ್ಯಾಮ್ ರಬರ್ನ್ ಅಂತ ಹೇಳಿ, ಅವ ಸ್ಪೀಕರ್ ಇದ್ದ ಅಮೇರಿಕ ಕಾಂಗ್ರೆಸ್ಸಿಗೆ, ಅವ ಒಂದು ಒಳಗೆ ಮಾತಾಡಿದ, ನಿಮಗೆ ಅಮೇರಿಕದ ಗೋಧಿನೇ ಯಾಕೆ ಬೇಕು? ನಿಮ್ಮ ನೆರೆ ಪಾಕಿಸ್ತಾನದೊಳಗೆ ಏನು ಬರ ಬಿದ್ದಿಲ್ಲ, ಸಿಂಧು ಮುಖಜಭೂಮಿಗಳು ಸಾಕಷ್ಟು ಗೋಧಿ ಬೆಳೆದಾರೆ, ಆ ಗೋಧಿ ಯಾಕೆ ಬೇಡ ನಿಮಗೆ? ಅಲ್ಲಿಂದ ತರಿಸ್ಕೊಂಡ್ರೆ ನಿಮ್ಗೆ ಸಾಗಾಟ ಖರ್ಚು ಕಡಿಮೆ ಆಗಿ ಸವಿದರ್ಗಳಿಗೆ ಆಹಾರ ಪೂರೈಕೆ ಆಗತ್ತ, ನೀವು ಅಲ್ಲಿ ಯಾಕೆ ಬೇಡ ಅಂದ್ರೂ ನಮಗೇನು ಅನಿಸ್ತಿರ್ಲಿಲ್ಲ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಕಾಡ್ತಿತ್ತು, ನಮ್ಮ ದೇಶವನ್ನು ಅವಮಾನ ಮಾಡಬೇಕು, ಯಾಕೆ ಸಾಬರು ಗೋಧಿ ತಿನ್ನಬಾರ್ದು ಮಾಡಿರಿ ನಾನು ಕೆಣಕಿದ ನಮ್ಮ ವಿಶ್ವಸಂಸ್ಥೆಯೊಳಗೆ. ಆ ಅಮೇರಿಕದ ದೇಶದೊಳಗೆ ನಮ್ಮ ದೇಶದ ಪ್ರತಿನಿಧಿಯಾಗಿ ಮೇಡಮ್ ವಿಜಯಲಕ್ಷ್ಮಿ ಪಂಡಿತ್ ಅವರಿಗೆ ಅವರು ಹೋಗಿ ಆ ಸಭೆಯೊಳಗೆ ಹೇಳಿದರು, ಮಿಸ್ಟರ್ ಶ್ಯಾಮ್ ರಬರ್, ಹೋಲ್ಡ್ ಯುವರ್ ಟಂಗ್ ಬ್ಯಾಕ್ ಅಂದು, ನಾಲ್ಗೆ ಬಿಗಡ್ದು ಮಾತಾಡು. ಪಾಕಿಸ್ತಾನದಾಗ ಇರೋದಕ್ಕಿಂತ ಹೆಚ್ಚಿನ ಮುಸ್ಲಿಮರು ಭಾರತದಲ್ಲಿದ್ದಾರೆ. ನಾವು ಅನ್ಯೋನ್ಯವಾಗಿದ್ದೀವಿ, ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದಂಗೆ ಅದೀವಿ. ನಮ್ಮ ಸಂಬಂಧದಲ್ಲಿ ಹೊಳಿ ಹೆಣ್ಣು ಬೇಡ, ಏನು ಗೋಧಿ ಬೇಕಾದ್ರೂ ಕೊಡು, ಬೇಡ ಕತ್ತೆ ಬಾಲ ಹೊಡೆದ್ರೆ ಬಿಟ್ಕೋ, ಏನು ನಮ್ಗೆ ಬೇರೆ ರಾಷ್ಟ್ರ ಇಲ್ಲ ಏನೋ. ಅವಾಗ ಆ ವೇದಿಕೆಯೊಳಗೆ ಅವಮಾನ ಆಗಿದ್ದರೂ ಕೂಡ ಪ್ರತಿ ವರ್ಷ ಒಪ್ಪಂದದ ಪ್ರಕಾರ ಗೋಧಿ ಬರ್ತಿತ್ತು ಹಡಗಿನ ಮುಖಾಂತರ. ಅದು ಬಂದಾಗ ಎಲ್ಲರಿಗೂ ಬಡವರಿಗೆ ಇದು ಬರ್ತಿತ್ತು. ಅವಾಗ ಅದಕ್ಕೇ ಶಿಫ್ಟ್ ಮೌತ್ ಅಂತಿತ್ತು. ಶಿಫ್ಟ್ ಬಂದಾಗನೇ ನಮಗೆ ಗೋಧಿ ರೊಟ್ಟಿ. ಈ ಸನ್ನಿವೇಶ ಏನಿದೆಯಲ್ಲ, ರಾಷ್ಟ್ರವನ್ನು ಆಳ್ತಕ್ಕಂಥ ಎಲ್ಲರನ್ನೂ ಧೃತಿಗಡಿಸ್ತು. ನೆಹರೂಜಿಯವರು, ತದನಂತರ ಬಂದಂಥ ಶಾಸ್ತ್ರೀಜಿ, ನಿಜವಾಗಿ ಹಸಿರು ಕ್ರಾಂತಿಗೆ ಮೂಲ ಬೀಜ ಹಾಕಿದವರು ಶಾಸ್ತ್ರೀಜಿ. ಆ ಮನುಷ್ಯನ ಎಷ್ಟು ಹೊಗಳಿದ್ರು ಕಡಿಮೆನೇ, ಅಷ್ಟು ಹೊಗಳೋದಿಲ್ಲ ಮಂದಿ, ಯಾಕಂದ್ರೆ ನಮ್ಗೆ ಬೇರೆ ಇದೆ. ಆ ಮನುಷ್ಯ ಸ್ವತಃ ಒಂದು ದಿವಸದ ಊಟ ತ್ಯಾಗ ಮಾಡೋದನ್ನು ತಾವೇನೇ ನಿರ್ಧಾರ ತಗೊಂಡು ದೇಶಕ್ಕೂ ಕರೆ ಕೊಟ್ಟರು, ಅಷ್ಟರ ಮಟ್ಟಿಗೆ ಆಹಾರ ಉಳಿಲಿ, ಬಡವರು ಸಿಗಲಿ. ಇದು ಒಂದು ಕಡೆ ಆಯಿತು. ಅವ್ರ ಜೊತೆ ಸಾಥ್ ಕೊಟ್ಟರು ಸುಬ್ರಹ್ಮಣ್ಯನ್ ಸಲಹೆಗಾರರಿದ್ದರು. ಆಮೇಲೆ ಕೃಷಿ ಮಂತ್ರಿಗಳಾದಂಥ ಆವತ್ತಿನ ಕಾಲಕ್ಕೆ ಜಗಜೀವನ್ ರಾಮ್. ಆಮೇಲೆ ಅತ್ಯಂತ ಮಹತ್ವದ ಪಾತ್ರ ವಹಿಸಿದವರು ನಾರ್ಮನ್ ಬೋರ್ಲಾಗ್. ಅವನ ಬಗ್ಗೆ ಏನು ಮಾತಾಡಿದ್ರು ಕಡಿಮೆ, ಅವನಿಗೆ ಎಷ್ಟು ಕೊಟ್ಟರು ಕಡಿಮೆ, ಕೃಷಿಗೆ ಏನು ಕೊಟ್ಟರು ಕಡಿಮೆ. ಆದರೆ ನಾವೆಲ್ಲ ಒಂದು ನೆನಪಿಟ್ಟುಕೊಳ್ಳೋಣ, ನಾವೇ ನಿರ್ಧಾರ ಮಾಡಿಸ್ತಂದ ಹೋಗಿ ಕುಂದ್ರು ನಮಗೆ ಇಲ್ಲೇನು ಮಾತಾಡ್ತೀವಿ ಅದು ಮಾಡೋಕ್ಕಾಗೋದಿಲ್ಲ. ಇದು ಇತಿಮಿತಿ. ಇದು ಯಾವುದೇ ದೇಶಕ್ಕೂ ಒಂದು ಆದಾಯದ ಮಿತಿ ಇರುತ್ತೆ. ಇಷ್ಟನ್ನು ನಾವು ಇದನ್ನು ಮಾಡ್ಬೋದು, ಇಷ್ಟರ ಮೀರಿ ಹೋದ್ರೆ ಆ ದೇಶದ ಆರ್ಥಿಕ ಸ್ಥಿತಿ ಸರಿ ಒಳ್ಳೆಯದಿಲ್ಲ ಅಂತ. ಇದನ್ನು ತಿಳ್ಕೊಂಡವ್ರು ಯಾರು ಸರ್ಕಾರದ ಮೇಲೆ ದೋಷಾರೋಪಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಇದು ಕೃಷಿಗೆ ಸಂಬಂಧಪಟ್ಟಂಗೆ ಆವತ್ತಿನ ವಿಶ್ವ ವೇದಿಕೆಯೊಳಗೆ ಅವಮಾನ ಆಯಿತು. ತೂಬುಡು ಶಾಸ್ತ್ರೀಜಿಯವರ ನಂತರ ಮೇಡಮ್ ಇಂದಿರಾಜಿ ಬಂದರು. ಅವರೊಂದು ದೊಡ್ಡ ನಿರ್ಧಾರ ತಗೊಂಡ್ರು.
18,000 ಕ್ವಿಂಟಲ್ ಬೀಜ ಏಕಕಾಲಕ್ಕೆ ಗೋಧಿ ಮತ್ತು ಅಕ್ಕಿ ಬೀಜನ ಹೊರದೇಶದಿಂದ ತರೋ ನಿರ್ಧಾರ ಮಾಡಿ ಕ್ಯಾಬಿನೆಟ್ನಲ್ಲಿ ಪಾಸ್ ಆಯಿತು. ಮರುದಿವಸ ಎಲ್ಲ ಪೇಪರ್ನಲ್ಲಿ ಬಂತು, ನ್ಯೂಯಾರ್ಕ್ ಪೋಸ್ಟ್ನಲ್ಲಿ ಬಂತು, ಅದು ಅಮೆರಿಕದ ಪ್ರಮುಖ ಪತ್ರಿಕೆ ಅದು. ಅದರೊಳಗೆ ನೆಕ್ಸ್ಟ್ ಡೇ ಪ್ರತಿಕ್ರಿಯೆ ಬಂದು ಎಕನಾಮಿಸ್ಟ್ ಕಡೆಯಿಂದ, ಪರಿಸರವಾದಿಗಳ ಕಡೆಯಿಂದ, ಏನ್ರಿ ಮೇಡಮ್ ನಿಮ್ಗೆ ಏನಾದ್ರು ಕಲ್ಪನೆ ಇದೆಯಾ? 18,000 ಕ್ವಿಂಟಲ್ ಬೀಜ ಈ ದೇಶದ್ದು ನಿಮ್ಮಲ್ಲಿ ಬಂದ್ರೆ ಮುಂದೆ ಏನೇನು ಅನಾಹುತ ಆದಿತ್ತು ಅದ್ರ ಬಗ್ಗೆ ಚಿಂತೆ ಮಾಡಿರಿ. ಒಮ್ಮೆರ ಇಂಥ ನಿರ್ಧಾರ ತೊಗೊಳಕ್ಕೆ ಯಾರು ನಿಮಗೆ ಅಡ್ವೈಸ್ ಮಾಡಿದವರು? ಇನ್ನೊಮ್ಮೆ ಪುನರ್ವಿಮರ್ಶೆ ಮಾಡಿರಿ ಅದನ್ನಂತೂ ವಾರ್ನ್ ಮಾಡಿದರು. ಬಟ್ ಮೇಡಮ್ ಭಾಳ ಸ್ಟ್ರಾಂಗ್ ಇದೆ. ಮೇಡಮ್ ಹೇಳಿದರು, ಏನು ಬೇಕಾದಿರಲಿ, ಕಮ್ ವಾಟ್ ಮೇ, ಇಂಡಿಯಾ ಕೆನಾಟ್ ಬಿ ಕಾಲ್ಡ್ ಆಸ್ ಎ ನೇಷನ್ ಇಫ್ ಇಟ್ ಕೆನಾಟ್ ಫೀಡ್ ಇಟ್ಸ್ ಓನ್ ಪಾಪ್ಯುಲೇಷನ್ ಅಂತ. ಬೇಕಾದಾಗಲ್ಲ ಮುಂದೆ ನೋಡ್ಕೊತೀನಿ ಅದನ್ನು ಆ ನಿರ್ಧಾರ ಮಾಡಿದ್ರು. ಅದಕ್ಕೇನೆ ಬಹುಶಃ ಮೇಡಮ್ ಗಾಂಧಿಯವ್ರಿಗೆ ಹೇಳ್ತಿದ್ರಂತ, ಇನ್ ಲೈಟರ್ ವೇ, ಇಂದಿರಾ ಸಂಪುಟದಲ್ಲಿ ಅವಳು ಒಬ್ಬಳೇ ಗಂಡಸು ಅಂತ. ಇದರ ಅರ್ಥ ನೀವು ಬೇಕಾದಂಗೆ ಮಾಡ್ಬೋದು. ಅಷ್ಟು ಬೋಲ್ಡ್ ಡಿಸಿಷನ್ ತಗೊಂಡು, ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದವರಿಗೆ ಅದಕ್ಕೆ ಸೀಮಿತ ಆದಂಗೆ ನಾವು ಒಳ್ಳೆ ಪ್ರತಿಕ್ರಿಯೆ ಕೊಡಬೇಕು. ಇಲ್ಲಾಂದ್ರೆ ನಾವು ಉಪಕಾರನ ನೆನಪಿಟ್ಕೊಂಡಂಗೆ ಆಗೋದಿಲ್ಲ. ನಮ್ಮ ಸಾಹೇಬ್ರು ಹೇಳ್ತಿದ್ರು, ಪುಟ್ಟಪ್ಪ ಉಪಕಾರ ಮಾಡ್ಕೊಂಡು ಮಾಡಿದವ್ರು ನೆನೆಸ್ಬಾರ್ದಂತ, ಮಾಡ್ಕೊಂಡವ್ರು ಮರೆಸ್ಬಾರ್ದು. ಹಂಗೆ ಇಂದಿರಾಜಿ ಒಂದು ಬೋಲ್ಡ್ ನಿರ್ಧಾರ ಮಾಡಿ ಅವತ್ತು ಪಂಜಾಬ್ನಲ್ಲಿ ನಮ್ಮ ಎಲ್ಲ ಚಟುವಟಿಕೆಗಳು ಕೇಂದ್ರೀಕೃತ ಆದವು. ಹಸಿರು ಕ್ರಾಂತಿ ಮೊದಲನೇದು. ವಿಸ್ತೃತವಾದಂಥ ಭೂಮಿ ಇತ್ತು, ನೀರಾವರಿಗೆ ಅನುಕೂಲ ಇರುವಂಥ ದೇಶ ಆಗಿತ್ತು ಪಂಜಾಬು ರಾಜ್ಯ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಬಂದವು, ಫರ್ಟಿಲೈಸರ್ ಬಂದವು, ಮಷಿನ್ಸ್ ಬಂದವು. ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರಮ ವಹಿಸೋರು ಅಂತ ರೈತರು ಸಿಕ್ಕರು. ಉತ್ಪಾದನೆ ಭರ್ಪೂರ್ ಹೆಚ್ಚಾಯಿತು. ಹಸಿರು ಕ್ರಾಂತಿ ಅಂತ ಹೇಳಿ ಒಂದು ಹೊಸ ಶಬ್ದನೇ ಕಾಯಿನ್. ಆ ಹೊಸ ಶಬ್ದ ಕಾಯಿನ್ ಮಾಡಿದವರು ವಿಲಿಯಂ ಗಡ್ಡನ್. ಹಸಿರು ಕ್ರಾಂತಿ ಅಂದರೆ ಅದಕ್ಕೊಂದು ವ್ಯಾಖ್ಯಾನ ಕೊಟ್ಟರು. ಏನಂದ್ರೆ, ಭಾರತ ಮತ್ತು ಅದರ ಉಪಖಂಡ ವ್ಯಾಪ್ತಿಯಲ್ಲಿ ತತ್ಕ್ಷಣದಿಂದ ಅಂದ್ರೆ ಅಬ್ರಪ್ಟ್ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಆಫ್ ವೀಟ್ ಆ್ಯಂಡ್ ರೈಸ್ ಅಂತ. ಈ ಗೋಧಿ ಮತ್ತು ಭತ್ತದ ಉತ್ಪಾದನೆಯಲ್ಲಿ ಹೆಚ್ಚಾದಂಥ ಅತ್ಯಧಿಕ ಹೆಚ್ಚಳಕ್ಕೆ ಅವರು ಹಸಿರು ಕ್ರಾಂತಿ ಅಂತ ಕರೆದರು. ಅವತ್ತು ಸರ್ಕಾರ, ವಿಜ್ಞಾನಿಗಳು, ಬ್ಯಾಂಕು, ಪಾಲಿಸಿ ಮೇಕರ್ಸು, ಎಲ್ಲದಕ್ಕಿಂತ ಮುಖ್ಯವಾಗಿ ಅನ್ನದಾತ, ಇವರೆಲ್ಲರ ಶ್ರಮದಿಂದ ದೇಶ ಆಹಾರ ವಿಷಯದಲ್ಲಿ ಸ್ವಾವಲಂಬಿಯಾಗಿದೆ. ಅಷ್ಟೇ ಅಲ್ಲ, ಬೇರೆ ದೇಶಕ್ಕೆ ಕಳಿಸೋಷ್ಟಿದೆ. ಇಷ್ಟೇ ಅಲ್ಲ, ಒಂದು ವರ್ಷ ಬರ ಬಿದ್ದರೂ ನಾವು ಯಾರಿಗೆ ಹೆದರಬೇಕಾದಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಾವು ಯಾರಿಗೆ ಹೆದರಬೇಕಾಗಿಲ್ಲ. ಇವತ್ತಿನ ಸ್ಥಿತಿ ಹೇಗಿದೆ ಅಂದರೆ, ಎಷ್ಟು ಮಜಬೂತಿದೆ ಅಂದರೆ ಅದಕ್ಕೆ ಕಾರಣ ಅನ್ನೋಂಥ ಎಲ್ಲರನ್ನೂ ಸ್ಮರಿಸ್ಬೇಕು. ಯಾರೇ ಇರಲಿ, ಯಾವ ಸರ್ಕಾರ ಇರಲಿ, ಯಾರೇ ಇರಲಿ, ಅದ್ಭುತವಾದಂಥ ಒಂದು ಈ ಪ್ರಕ್ರಿಯೆ. ಇನ್ನು ಈ ಪ್ರಕ್ರಿಯೆಗೆ ಮತ್ತೆ ನಾವು ವಿದ್ಯುತ್ ಜೋಡಿಸೋದಾದ್ರೆ ಭಾರತ ಯಾಕೆ ಎಷ್ಟು ಚಿಂತೆ ಮಾಡ್ತದೆ? 90 ಲಕ್ಷ ಜನ ಭಾರತೀಯರು ಈ ಗಲ್ಫ್ ಕಂಟ್ರಿಗಳಾಗ. ನಾವೇನಾರು ಕಿತಾಪತಿ ಮಾಡಿದ್ರೆ ಅವ್ರು ನೆಮ್ಮದಿಯಿಂದ ಬದುಕೋ ವಾತಾವರಣ ಹರಿಗಡೆ. ಅದಕ್ಕೆ ನಮ್ಮ ವಿದೇಶಾಂಗ ಮಂತ್ರಿ ಬಹುಶಃ ಸ್ವಾತಂತ್ರ್ಯ ನಂತರ ಇಷ್ಟು ಮೇಧಾವಿ ವಿದೇಶಾಂಗ ಮಂತ್ರಿನ ಈ ಸರ್ಕಾರ ಕಂಡಿದ್ದಿಲ್ಲ. ಅದು ಜಯಶಂಕರ್ ಅವರಿಗೆ ಸಲ್ಲಬೇಕು. ಜಗತ್ತಿನ ಎಲ್ಲ ರಾಷ್ಟ್ರಗಳ ಆಳ, ಅಗಲ, ದಪ್ಪ, ಉದ್ದ ಎಲ್ಲ ನೋಡ್ಯಾರ. ಸರಿಯಾಗಿ ಸರ್ಕಾರಕ್ಕೆ ಅಡ್ವೈಸ್ ಮಾಡ್ತಾರೆ. ಮತ್ತು ಆ ಅಡ್ವೈಸ್ ಸ್ವೀಕರಿಸುವಂಥ ಮನೋಭಾವನೆ ಇರುವಂಥ ಕ್ರಿಯಾಶೀಲ ನಾಯಕ ಮೋದಿಜಿ ಇದೆ. ಅವರು ಸ್ವತಃ ಅವರೇನು ವಿಜ್ಞಾನಿ ಅಲ್ಲ, ತಂತ್ರಜ್ಞಾನಿ ಅಲ್ಲ, ಕಲಾ ವಿಭಾಗದ ಸ್ನಾತಕೋತ್ತರ ಪದವೀಧರರು. ಆ ಮನುಷ್ಯ ಎಲ್ಲದರ ಮೇಲೂ ಅಧಿಕಾರಯುತವಾಗಿ ಮಾತಾಡುವಷ್ಟು ಸಾಮರ್ಥ್ಯನ ಓದಿ ತಿಳ್ಕೊಂಡು ಬಳಸ್ಕೊಂಡು, ವಿಜ್ಞಾನಿಗಳು ಹೇಳಿ ಎಸ್, ಪಾಲಿಸಿದಾರರು ಹೇಳಿ ಎಸ್, ಕ್ರೀಡಾಪಟುಗಳು ಹೇಳಿ, ಸಾಮಾನ್ಯ ಮನುಷ್ಯ ಹೇಳಿ, ಮಹಿಳೆ ಹೇಳಿ, ಆ ಒಂದು ಸ್ಪಂದಿಸುವಂಥ ಗುಣ ಇದೆ ಅಂತ ಹೇಳಿ ಇವತ್ತು ಈ ರಾಷ್ಟ್ರದಲ್ಲಿ ಎಂಥದೇ ವಿದ್ಯಮಾನ ಬರಲಿ, ಜಗತ್ತಿನ ವಿದ್ಯಮಾನ ಬೇಕಾದ್ರೆ ನಡೆಯಲಿ, ನಮಗೇನು ಇವತ್ತಿಗೂ ಯುದ್ಧದ ಪರಿಣಾಮ ಅಲ್ಲಿ ಗಲ್ಫ್ನಲ್ಲಿ ಸಾಗಾಟಕ್ಕೆ ತೊಂದರೆ ಆಗೈತೆ ಅನ್ನೋದು ಅಚ್ಚಳಿಯದ ಸತ್ಯ. ಆದರೆ ನಮ್ಮ ದೇಶದ ಒಂದು ವಿದೇಶಾಂಗ ನೀತಿ ಏನಿದೆಯಲ್ಲ, ಬಹಳ ಕ್ರಿಯಾಶೀಲವಾದಂಥದ್ದು ಮತ್ತು ಬಹಳ ಪರಿಣಾಮಕಾರಿಯಾದಂಥ ವಿದೇಶಿ ನೀತಿ ಇರೋದರಿಂದ ಆ ಜಲಸಂಧಿ ಮುಖಾಂತರ ಹಾದು ಬರುವಂಥ ಭಾರತದ ಹಡಗಳಿಗೆ ಇರಾನ್ ಯಾವ ತಾಪತ್ರೆಯನ್ನು ಮಾಡಿಲ್ಲ. ಯಾವ ತಾಪತ್ರೆ ಅಷ್ಟೇ ಅಲ್ಲ, ಯಾವ ಅರಬ್ ರಾಷ್ಟ್ರಗಳು ಕೂಡ ಭಾರತದ ಜೊತೆ ಯುದ್ಧ ಮಾಡಿಲ್ಲ.
ಯಾವ ಅರಬ್ ರಾಷ್ಟ್ರ ಕೂಡ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇಲ್ಲ. ಪಾಕಿಸ್ತಾನ ಇದೆ, ಅದು ಬೇರೆ, ಅರಬ್ ರಾಷ್ಟ್ರದ ಹೇಳೋದು. ನಮ್ಮನ್ನು ಮೆಚ್ಚಿಕೊಳ್ಳುವಂಥವ್ರು ಸಾವಿರಾರು ವರ್ಷದಿಂದ ನಮ್ಮ ಸಂಸ್ಕೃತಿ, ವ್ಯಾಪಾರ, ನಿತ್ಯ ಜೀವನ, ಅಲ್ಲಿಯವರು ಎಷ್ಟೋ ಜನ ಬಂದು ಇಲ್ಲಿ ಹೈದರಾಬಾದ್ನಲ್ಲಿ ಸೆಟ್ಲ್ ಆಗ್ಯಾರ, ಉತ್ತರ ಭಾರತದಲ್ಲಿ ಸೆಟ್ಲ್ ಆಗ್ಯಾರ, ವ್ಯಾಪಾರಕ್ಕೆ ಬಂದವರು. ಅಂದರೆ ಈ ದೇಶದ ಅಲ್ಲಿ ಎಲ್ಲರೊಳಗೂ ಒಂದಾಗಿ ಅವ್ರು ಬದುಕುವಂಥ ಸನ್ನಿವೇಶ ಈ ದೇಶ ಯಾವತ್ತಿದ್ರೂ ಎಲ್ಲರಿಗೂ ಕೂಡ ಮಾಡಿಕೊಟ್ಟಂಥ ದೇಶ. ಇಲ್ಲಿ 2-3 ಅಂಶಗಳನ್ನು ನಾವು ಗಮನಿಸಬೇಕು. ಈ ಇರಾನ್ ಹಿಡಿದಿರುವಂಥ ಹಠ, ಅದರ ಮೇಲೆ ಅಮೇರಿಕಾ ಹೇರ್ತಾ ಇರೋವಂಥ ದಿಗ್ಬಂಧನಗಳು, ಇವರಿಬ್ಬರನ್ನು ಕಂಟ್ರೋಲ್ ಮಾಡೋಕ್ಕೆ ಯಾರೋ ಒಬ್ರು ಬೇಕಲ್ಲ. ಅದಕ್ಕೆ ಒಂದು IMO ಅಂತ ಸಂಸ್ಥೆ ಇದೆ, ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಅಂತಾರೆ, ಅಂತಾರಾಷ್ಟ್ರೀಯ ಕಡಲು ಮಾರ್ಗಗಳ ಸಂಘಟನೆ. ಅವರು ಯಾವ ಮಾರ್ಗದಲ್ಲಿ ಯಾವ ಹಡಗ ಹೆಂಗೆ ಹೋಗಬೇಕು, ಆಮೇಲೆ ಇರಾನ್ದವ್ರು ಹೇಳ್ತಾರೆ ಆ ಜಲಸಂಧಿ ಇನ್ಮೇಲೆ ನಮ್ಮ ಹತೋಟಿಗೆ ಬರಬೇಕು, ನಾವು ಅದಕ್ಕೆ ಟ್ಯಾಕ್ಸ್ ವಿಧಿಸ್ತೀವಿ, ನಮ್ಮ ಪರ್ಮಿಷನ್ ತೊಗೊಂಡಲ್ಲಿ ದಾಟ್ಬೇಕು. ಅವರು ನಮಗೆ ಹಾಳು ಮಾಡಿರಿ, ಈಗ ಅದನ್ನು ಮೇಕಪ್ ಮಾಡ್ಕೊಳ್ಳೋಕೆ ನಮಗೆ ಒನ್ ಆಫ್ ದ ವೇಸ್ ಅಂತ ಹೇಳಿದ್ರು. ಆದರೆ ಅಮೇರಿಕ ಅದಕ್ಕೆ ಒಪ್ಪೋದು. ಇದು ಹೈಸಿ ಮಾರ್ಗದಲ್ಲಿ ಬರುವಂಥ ಇದು ನಿಮ್ಮ ದೇಶದ ಒಂದು ಬೌಂಡ್ರಿ ಟಚ್ ಆಗಿದೆ ಅಷ್ಟೇ. ಅಲ್ಲಿ ನಿಮ್ಮ ಹಕ್ಕು ಏನೂ ಇಲ್ಲ. ಅಲ್ಲಿ ನೀವು ಭಾಳ ಜಿಗಿದಾಡಿದ್ರೆ ನಿಮ್ಮನ್ನು ಸರ್ವನಾಶ ಮಾಡ್ತೀನಿ ಅಂತ ಹೇಳಿದ್ರು, ಸರ್ವನಾಶ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಇರಾನದವ್ರು ಕೆಚ್ಚು ಮೆಚ್ಚಬೇಕು, ಆಗಲಿ ಬೇಕಾದಾಗಲಿ, ಅವ್ರಿಗೂ ಗೊತ್ತಿದೆ ಮಾತಾಡಿದ್ರೆ ಸರಳ ಇಲ್ಲ, ಹೊಡೆಯೋದಾಗಲಿ. ಜಗತ್ತಿನ ಎಲ್ಲ ರಾಷ್ಟ್ರಗಳು ಇದನ್ನು ಗಮನಿಸ್ತಾ ಇದ್ದಾವೆ. ದುರ್ದೈವ ಅಂದರೆ ವಿಶ್ವಸಂಸ್ಥೆಯಲ್ಲಿ ಅದು ಒಂದು ಪ್ರಮುಖವಾದಂಥ ವಿಂಗ್ ಕೆಲಸ ಮಾಡಿದರೆ ಇದು ವಿಕೋಪಕ್ಕೆ ಹೋಗ್ತಿರ್ಲಿಲ್ಲ ಖಂಡಿತ. ಆಮೇಲೆ ಅವ್ರಿಗೊಂದಿಷ್ಟು ಅಧಿಕಾರಗಳನ್ನು ಈಗಾದರೂ ಹೇಳ್ತದೆ IMO. ಏನಂದ್ರೆ ನೀವು ನಿಮ್ಮದು ಏನೈತಲ್ಲ ಈ ಹಾರ್ಮೋ ಜಲಸಂಧಿ, ನಿಮ್ಮದು ಜಸ್ಟ್ ಹುಬ್ಳಿ ಧಾರವಾಡ ರಸ್ತೆ, ಆಯಾ ರಾಯಪುರ ಅಂತೇವಲ್ಲ, ಹಂಗೆ ಆಯಾ ಅದು ನಿಮ್ಮದೇ ಮಾರ್ಗ ಅಲ್ಲ. ನೀವು ನಿಮ್ಮ ದೇಶಕ್ಕೆ ನಿಮ್ಮ ಏನದು ಸುರಕ್ಷತೆಗೆ ಧಕ್ಕೆ ಬರೋಂಗಿದ್ರೆ ರೆಸ್ಟ್ರಿಕ್ಟ್ ಮಾಡಿ, ಅದನ್ನು ಒಪ್ತೀವಿ. ನೀವು ಬಿಟ್ಟು ಭಾರತದ ಹಡಗುಗಳು ನೈಜವಾಗಿ ಅಲ್ಲಿ ಬೇಕಾಗುವಂಥ ಪೆಟ್ರೋಲು ಡೀಸೆಲ್ ತೊಗೊಂಡು ಅವ್ರ ಮೇಲೆ ಬಾಂಬ್ ಹಾಕಿದರೆ, ಆಮೇಲೆ ನಾವಿಕರು ಬಂದರೆ ಇದು ಅಂತಾರಾಷ್ಟ್ರೀಯ ಇದು ಶಿಸ್ತು, ಇದನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದರು. ಅವರೊಂದು ಮಾಡಿದ್ರು, ಇವರೊಂದು ಮಾಡಿದರು. ಏಪ್ರಿಲ್ 16 ಒಂದು ಒಪ್ಪಂದ ಮಾಡಿದರು, ಮರುದಿವಸ ಮತ್ತೆ ಮುರಿದ್ರು. ಮತ್ತು ಜೂನ್ 15 ಸ್ವಿಟ್ಜರ್ಲೆಂಡ್ನ ಕೂತ್ಕೊಂಡು ಒಪ್ಪಂದ ಆಯಿತು. ಅಮೇರಿಕದ ಉಪಾಧ್ಯಕ್ಷರು ಬಂದರು, ಇರಾನದವ್ರನ್ನ ಕರೆಸಿದ್ರು, ಇಸ್ರೇಲ್ನವ್ರನ್ನ ಕರೆಸಿದ್ರು. ಅತ್ಯಂತ ದುರದೃಷ್ಟಕರ ಸಂಗತಿ ಅಂದರೆ ಎಲ್ಲರಿಗೆ ನಗಿನೂ ಬರ್ತದೆ. ಯಾವ ರಾಷ್ಟ್ರ ಅಮೇರಿಕವನ್ನು ಬಗ್ಗು ಬಿಡದಂಥ ಒಸಾಮಾ ಬಿನ್ ಲಾಡನ್ಗೆ ಆಶ್ರಯ ಕೊಟ್ಟಿತ್ತಲ್ಲ, ಅವ್ರು ಮೀಡಿಯೇಟರ್ ಇಲ್ಲಿ. ನಮ್ಮಲ್ಲಿ ನಮ್ಮ ದೇಶದ ವಿರೋಧಿ ಪಕ್ಷದವರು ಬಬ್ಬೆ ಹೊಡಿತಾರೆ, ಇಂಡಿಯಾ ಹ್ಯಾಸ್ ಲಾಸ್ಟ್ ಇಟ್ಸ್ ಐಡೆಂಟಿಟಿ ಅಂತ. ಅಮೇರಿಕದವರು ನಮ್ಮನ್ನು ಕೇಳ್ತಾ ಇಲ್ಲ, ಪಾಕಿಸ್ತಾನದವ್ರಿಗೆ ಕೇಳ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಯಾಕೆ ಕೇಳ್ತಾರೆ ಅಂತ ಅವ್ರಿಬ್ಬರಿಗೆ ಗೊತ್ತು. ಅರ್ಥ ಆಯ್ತಲ್ಲ, ಯಾಕೆ ಕೇಳ್ತಾರೆ ಅಂತ ಅವ್ರಿಬ್ಬರಿಗೆ ಗೊತ್ತಿದೆ. ಇದು ನಾವೆಲ್ಲರೂ ಅರ್ಥ ಮಾಡ್ಕೊಂಡ್ರೆ, ಮೋದಿಜಿ ಭಾಳ ಚಂದ ಹೇಳಿದರು. ಯಾರಿಗೆ? ಡೊನಾಲ್ಡ್ ಟ್ರಂಪ್ಗೆ. ಮಿಸ್ಟರ್ ಟ್ರಂಪ್, ದೀಸ್ ಆರ್ ನಾಟ್ ದ ಡೇಸ್ ಆಫ್ ವಾರ್ ಅಂತ. ಯುದ್ಧದ ಸನ್ನಿವೇಶ ಮುಗಿದೋಗಿದೆ, ಎಲ್ಲ ರಾಷ್ಟ್ರ ಸಾರ್ವಭೌಮ ಆಗ್ಯಾವ, ನಾವು ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಶಾಂತಿಯಿಂದ ಬದುಕಬೇಕಾದ್ರೆ ಏನು ಮಾಡ್ಬೇಕು ಅಷ್ಟನ್ನು ವಿಚಾರ ಮಾಡು. ನಿನ್ನ ಅಧಿಕಾರ ಇನ್ನು 4 ವರ್ಷ, ನನ್ನ ಅಧಿಕಾರ ಇನ್ನು 3 ವರ್ಷ ಅಷ್ಟೇ ಇರೋದು. ಜನ ನಮ್ಮನ್ನು ನೆನೆಸ್ಬೇಕು, ಅಂಥ ಕೆಲಸ ನಾವು ಮಾಡಬೇಕು ಅಂಥೇಳಿ ಪದೇ ಪದೇ ಹೇಳಿದರು. ಆ ಮನುಷ್ಯ ಹಠಕ್ಕೆ ಬಿದ್ದಾರೆ. ಜಗತ್ತಿನ ಎಲ್ಲ ವಿದ್ಯಮಾನ ನನ್ನ ಮೂಗಿನ ನೇರಕ್ಕೆ ನಡೀಬೇಕು. ಅದು ಎಲ್ಲಿಗೆ ಹೋಗಿ ಮುಟ್ತದೋ ಭಗವಂತನಿಗೆ ಮಾತ್ರ ಗೊತ್ತು. ಈ ವಿದ್ಯಮಾನಗಳು ನಮ್ಮನ್ನು ಎಷ್ಟು ಹಿಂಡಿ ಮಾಡಕತ್ತಾವಂದ್ರೆ, ಗೊಬ್ಬರದ ರೇಟ್ ಏರಬೇಕು, ಡೀಸೆಲ್ ರೇಟು, ಪೆಟ್ರೋಲ್ ರೇಟು, LPG, ಈ LPG ಇವೆಲ್ಲ ವಿಶ್ವದ ವಿದ್ಯಮಾನಗಳಿಂದ ಹೆಚ್ಚು ಕಡಿಮೆ ಆದಾಗ ಈ ದೇಶದಲ್ಲಿ ಆ ಒಂದು ಸನ್ನಿವೇಶ ನಿಭಾಯಿಸ್ಲಿಕ್ಕೆ ಸರ್ಕಾರ ಭಾಳ ಮೈ ಮೇಲೆ ಬರೋದು ಬೇಡ, ಸ್ವಲ್ಪ ಜನರ ಮೇಲೆ ಭಾರ ಬೀಳಿ ಅಂತ ಒಂದು ಸ್ವಲ್ಪ ಹೆಚ್ಚಿಗೆ ಮಾಡ್ತಾರೆ. ಆ ಹೆಚ್ಚಿಗೆ ಮಾಡಿದಾಗ ದೊಡ್ಡ ಬೊಬ್ಬಾಟ ಮಾಡಿಬಿಡೋದು, ಕೆಲಸ ಮಾಡಿದ್ರೆ ಪರೇ. ಅರೇ ಬಾಬಾ, 4 ರೂಪಾಯಿ ಪಗಾರ ಇತ್ತು ನಿನಗೆ ಹಿಂದೆ, ಬಲದಾಗಿ ಇವತ್ತು 400 ಹೆಣ್ಮಗಳಿಗಿದೆ, 500 ಗಂಡಸರಿಗಿದೆ. ನಿನ್ನ ಆದಾಯ ಎಷ್ಟಾಗಿದೆ? ನೀ ಈಗಾದರೂ ಕೂಡ 90 ರೂಪಾಯಿ LPG ಬಯಸಿದ್ರೆ ಮೂರ್ತನ ಅಂತಾರೆ ನನಗೆ. ನಿನ್ನ ಆದಾಯ ಹೆಚ್ಚಾಗಿದೆ, ನೀನು ಕೊಡಬೇಕಲ್ಲಿ. ಆದರೆ ನಾವೆಲ್ಲರೂ ನೆನಪಿಡಬೇಕು, ದೇಶದ ಆರ್ಥಿಕ ಸ್ಥಿತಿಯನ್ನು ಚೆನ್ನಾಗಿಟ್ಕೊಂಡು ಹೋಗಿ ಎಲ್ಲ ಕೊಡಬೇಕು ಹೊರತು ಯಾರನ್ನೋ ಪ್ಲೀಸ್ ಮಾಡೋಕ್ಕೆ ಹಿಂದೆ ಬಾಂಡ್ಗಳನ್ನು ರಿಲೀಸ್ ಮಾಡಿ ಜಾಗತಿಕ ಮಟ್ಟದಲ್ಲಿ ಡೀಸೆಲ್ ಪೆಟ್ರೋಲ್ ದರ ಹೆಚ್ಚಿಗೆ ಆದಾಗ
ಈ ಹೆಚ್ಚಿಗೆ ಆದಂಥ ದರ ಜನಸಾಮಾನ್ಯರಿಗೆ ತಲುಪಬಾರದು ಅಂತ ತಿಳ್ಕೊಂಡು ಚಿದಂಬರಂ ಅವರಿದ್ದಾಗ ಬಾಂಡ್ ಮಾರಾಟ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಸರ್ಕಾರದ ಮೇಲೆ ಹೊರೆ ಹೊರಿಸಿದ್ರು. ಅವೆಲ್ಲ ಬಾಂಡ್ ಮ್ಯಾಚೂರ್ ಆದರೂ ಮೋದಿಜಿ ಬಂದಿಂದ ಅವ್ನು ಪೇ ಮಾಡಿ. ಆದರೆ ಈ ಮನುಷ್ಯ ಇವತ್ತಿಗೆ ಹೆಚ್ಚು ಮಾಡಿದ್ರು. ನಾವು ಭಾಳ ಆತ್ಮಾವಲೋಕನ ಮಾಡ್ಕೊಳ್ಳೋ ಕಾಲ ಇದೆ ಇದು. ವಿರೋಧ ಸಲುವಾಗಿ ವಿರೋಧ ಅಲ್ಲ, ಖಂಡಿತ ವಿರೋಧ ಮಾಡಿ. ಆದರೆ ನಮಗೆಲ್ಲರಿಗೂ ಗೊತ್ತಿದೆ, ನೆಗೋಷಿಯೇಷನ್ ಟೇಬಲ್ ಹತ್ರ ಕುಂತಾಗ ನಾವೊಂದು ಹೇಳ್ತೇನೆ, ಇವರೊಂದು ಹೇಳ್ತಾರೆ, ಇನ್ನೊಬ್ಬರೊಂದು ಹೇಳ್ತಾರೆ, ಒಂದು ತೀರ್ಮಾನಕ್ಕೆ ಬರೋದು ಎಲ್ಲಿ ಸಾಧ್ಯ ಇಲ್ಲ ಹೇಗೆ. ಆಮೇಲೆ ಜಗತ್ತಿನಲ್ಲಿ ಬಗೆಹರಿಸಲಾರದಂಥ ಸಮಸ್ಯೆ ಇಲ್ಲವೇ ಇಲ್ಲಂತೆ. ಆದರೆ ನಾವು ಪರಿಹಾರದ ಭಾಗ ಆಗಿರಬೇಕು. ಬರೇ ಕಂಪ್ಲೇಂಟ್ ಮಾಡೋದ್ರ ಪರಿಹಾರ ಇಲ್ಲಿಂದ ಸಿಕ್ತು. ಅದಕ್ಕೆ ಕಂಪ್ಲೇಂಟ್ ಮಾಡೋ ಪ್ರವೃತ್ತಿ ನಾವು ಬಿಡಬೇಕಾಗಿದೆ. ನಾನು ಹಿಡ್ಕೊಂಡು ನಾ ಹೇಳೋದು ವಾಸ್ತವಿಕ ಸ್ಥಿತಿ ಏನಿದೆ, ನಾವು ಏನು ಮಾಡಬಲ್ವಿ, ಏನು ಮಾಡ್ಲಿಕ್ಕೆ ಶಕ್ಕಿದೆ. ಈ ದುರಂತದಿಂದ ದೇಶ ಪಾರು ಮಾಡೋದು ಅಂದ್ರೆ ಅದು ಇನ್ನೂ ಎಲ್ಲಿಗೆ ಹೋಗ್ತದೋ ಗೊತ್ತಿಲ್ಲ. ಜೂನ್ 15ಕ್ಕೆ ಒಪ್ಪಂದ ಆಯ್ತು ಅಂತ ನೆಟ್ಟುಸಿರು ಬಿಡ್ತು ಜಗತ್ತು. ಆಯ್ತಪ್ಪ ಹೆಂಗೋ ಆಗಿದ್ದು ನಿಂತು ಬಿಡು ಅಂತ. ಇವತ್ತು ಮುಂಜಾನೆ ಮತ್ತೆ ಬಾಂಬ್ ದಾಳಿ ಆಗಿದೆ. ನಿಮ್ಮನ್ನು ಬಿಡೋದಿಲ್ಲ ಅಂತ ಟ್ರಂಪ್. ಇರಾನ್ ಬೇಕಾದಾಗಲಿ ಅಂತಾರೆ. ಬಹುಶಃ ಇವರಿಬ್ರು 8 ದಿವಸ ಟೊಮೆಟ್ ಹಾಕ್ತು ಅಂತಾರಲ್ಲ, ಯುದ್ಧಕ್ಕೆ ಬೇಕಾಗೋ ಎಲ್ಲ ತಯಾರು ಮಾಡ್ಕೊಳಕ್ಕೆ ಎಲ್ಲ ಸಮ ಮಾಡ್ಕೊಳಕ್ಕೆ ಮಾಡಕತ್ತಾರ ಅಂತ ಅನಿಸ್ತದೆ. ಆಮೇಲೆ ಪ್ರಿಪ್ರೇಷನ್, ದೇ ಆರ್ ಬೈಯಿಂಗ್ ಟೈಮ್ ಟು ಕಲೆಕ್ಟ್ ವೆಪನ್ಸ್ ಆ್ಯಂಡ್ ಮೂವಿಂಗ್ ದಮ್ ಟು ದ ಸ್ಟ್ರಾಟಜಿಕ್ ಪಾಯಿಂಟ್ಸ್. ಅಲ್ಲಿ ಮಾಡಕ್ಕೆ ಮಾಡ್ತಾರೆ. ಆದರೆ ಜಗತ್ತಿನ ಯಾವ ರಾಷ್ಟ್ರನೂ ಕೂಡ ನೀವು ಮಾಡ್ತಾ ಇರೋ ತಪ್ಪು. ಇರಾನು ತನ್ನ ಸ್ವರಕ್ಷಣೆಗಾಗಿ ಅಣ್ವಸ್ತ್ರ ಹೊಂದಿದ್ರೆ ಏನು ತಪ್ಪು ಅಂತ ಯಾರು ಕೇಳ್ತಾ ಇದ್ದಾರೆ. ಅಮೇರಿಕನ್ ಅವ್ರ ಹತ್ರ 5,000 ಚಿಲ್ಲರೆ ಅದಾವ ಅಣ್ವಸ್ತ್ರ. ರಷ್ಯಾದವ್ರ ಹತ್ರ ಅವ್ರಿಗಿಂತ ಹೆಚ್ಚಿಗೆ ಅದಾವ. ಚೈನಾದವ್ರು ಸ್ವಲ್ಪ ಕಡಿಮೆ ಅದಾರ. ಇಂಡಿಯಾದವರು ಪಾಕಿಸ್ತಾನ ಜಿಗಿದಾಡ್ತಿದ್ವಿ. ಮೊನ್ನೆ ಪಾಕಿಸ್ತಾನ ಸೈಡ್ ಸರಿಸಿ ನಮ್ಮ ಹೆಚ್ಚಿಗೆ ಆಗಿದೆ. ನಮ್ಮ ಹೆಚ್ಚಿಗೆಗೆ ಅಷ್ಟೇ ಅಲ್ಲ, ನಮ್ಮ ಒಂದು ಮಂತ್ರ ಏನಿದೆ ಅಲ್ಲ, ಆತ್ಮನಿರ್ಭರ ಭಾರತ ಅಂತ, ಇಂಥ ಅನುಕೂಲ ಮಾಡಿಕೊಟ್ಟಿದೆ ನಮಗೆ. ಇರಾನ್ಗೆ ಸಂಬಂಧಪಟ್ಟಂಗೆ ಹೇಳ್ತೀನಿ ನಾನು. ನಮ್ಮ ದೇಶದ ಬೆಂಗಳೂರಿನಲ್ಲಿ ತಯಾರಾಗುವಂಥ ಯುದ್ಧೋಪಕರಣದ ವಿಮಾನಗಳು, ಯುದ್ಧೋಪಕರಣಗಳನ್ನು ಪ್ರಧಾನವಾಗಿ ಕೊಂಡ್ಕೊಳ್ಳುವಂಥ ರಾಷ್ಟ್ರ ಇರಾನ್ ಸಂಕಷ್ಟಕ್ಕೆ ಈಡಾಗಿದೆ. ನಮಗೆ ಬೇಕಾದಂಥ ಹೈ ಟೆಕ್ನಾಲಜಿ ಕೊಡೋದು ಇಸ್ರೇಲ್. ಯುದ್ಧ ಭೂಮಿಯೊಳಗೆ ಅವರು ಅದ. ಯಾರನ್ನು ಸಪೋರ್ಟ್ ಮಾಡ್ತೀರಿ, ಯಾರನ್ನು ವಿರೋಧ ಮಾಡ್ತೀರಿ ಅಂದರೆ ಎಷ್ಟು ನಾಜೂಕಿನ ಪರಿಸ್ಥಿತಿ ಇದೆ ಈ ದೇಶ ನಡೆಸೋರಿಗೆ. ಅಂದರೆ ಬಹುಶಃ ನಾವೆಲ್ಲರೂ ವಿಚಾರ ಮಾಡಬೇಕು. ಒಬ್ಬ ಮನುಷ್ಯನಿಗೆ ಏನು ಕೆಪಾಸಿಟಿ ಇರ್ತದೆ. ನಮ್ಮ ಬ್ರೈನಿಗೆ ಭಾಳ ತೊಂದರೆ ಕೊಟ್ಟರೆ ಬೇರೆ ಹ್ಯಾಮರೇಜ್ ಆಗಿ ನಗದು ಹೋಗ್ತದೆ. 150 ಕೋಟಿ ಜನರದ ಆಶೋತ್ತರಗಳನ್ನು ಹಿಡ್ಕೊಂಡು, ಹೊರದೇಶಗಳ ವಿದ್ಯಮಾನಗಳನ್ನು ಹಂತವಟಿಗಳಿಗೆ ಇಟ್ಕೊಂಡು, ಏನೂ ತೊಂದರೆ ಆಗದಂಗೆ ಏನು ಮಾಡಿದ್ರು ಟೀಕಾ ಮಾಡುವಂಥ ಗುಂಪು ಈ ದೇಶದಲ್ಲಿ ಹುಟ್ಕೊಂಡವು. ಏಕಾದ್ ಮಾಡ್ರಿ ಟೀಕಾ ಮಾಡೋರು. ಅದಂದ್ರೆ ಏನು, ವಿಶ್ವದೊಳಗೆ ಎಷ್ಟು ರಾಷ್ಟ್ರ ಅದಾವ, ಗಡಿ ಅಂದ್ರೇನು, ನಾ ಹೇಳಿದ್ದಲ್ಲ ಹೈ ಸಿ ಅಂದ್ರೇನು, ಇಂಟರ್ನಲ್ ವಾಟರ್ ಅಂದ್ರೇನು, ಕಂಟಿನ್ಯೂಸ್ ವಾಟರ್ ಅಂದ್ರೇನು, ಆಮೇಲೆ ಎಕನಾಮಿಕ್ ಝೋನ್ ಅಂದ್ರೇನು ಗೊತ್ತಿಲ್ಲದವರು ವಿದೇಶಾಂಗ ಪಾಲಿಸಿ ಬಗ್ಗೆ ಮಾತಾಡ್ತಾರೆ. ಕರ್ನಾಟಕದಾರ ಒಬ್ಬ ಜಯಶಂಕರ್ ವಿದೇಶಾಂಗ ನೀತಿ ಮಾಡಾಕ ಬರೋದಿಲ್ಲ. ಅವ IFS ಟಾಪರ್, ಇಂಡಿಯನ್ ಫಾರಿನ್ ಸರ್ವಿಸ್ ಟಾಪರು. ಎಲ್ಲ ದೇಶದೊಳಗೆ ಇವನ್ನೊಳಗೂ ಇದ್ರು, ಅಮೇರಿಕಾ, ಚೈನಾ, ಎಲ್ಲ ದೇಶದೊಳಗೂ ರಾಯಭಾರಿಯಾಗಿ ಕೆಲಸ ಮಾಡಿದ್ರು. ಎಲ್ಲ ಯಾವ ದೇಶದ ಎಲ್ಲಿ ಹಿಡಿಬೇಕು ಅವ್ರಿಗೆ ಗೊತ್ತಿಲ್ಲ. ಅಂಥ ಸಲಹೆಗಳನ್ನು ಮೋದಿಜಿಗೆ ಅವ್ರು ಕೊಡ್ತಾರೆ. ಈ ಒಂದು ವಿದ್ಯಮಾನಗಳು ನಾವು ಯಾವ ರೀತಿ ನೋಡಿದರೂ ಕೂಡ ನಮ್ಮ ಸ್ಥಿತಿಯನ್ನು ಪೂರ್ಣ ನಾವು ಖುಷಿ ಪಡುವಂಥದ್ದೇನಿಲ್ಲ. ಆತಂಕಗಳು ಅದೇ ಅದಾವೆ. ಆದರೆ ನಾವೆಲ್ಲರೂ ಪರಿಸ್ಥಿತಿಗೆ ನಮ್ಮನ್ನು ನಾವು ಸಮರ್ಪಿಸ್ಬೇಕು. ಈ ದೇಶಕ್ಕೆ ಏನಾಗ್ತದೆ ಅದು ನಮಗೂ ಹಾಗೆ. ಈಗ ಇರಾನ್ದವರಿಗೆ ಪುನಃ ಇವತ್ತು ಚೈನಾ ಇವರು ಟ್ರಂಪ್ ಬೆದರಿಕೆ ಹಾಕ್ಯಾರ, ನೀವು ಆ ಜಲಮಾರ್ಗವನ್ನು ಸಂಪೂರ್ಣವಾಗಿ ಮುಕ್ತವಾಗಿ ಬಿಡಬೇಕು. ಅವರು ಒಂದು ಹಡಗು ಹಾದು ಹೋದ್ರೆ $1 ಮಿಲಿಯನ್ ಚಾರ್ಜ್ ಮಾಡೋಕ್ಕೆ ಶುರು ಮಾಡ್ಯಾರ. $10 ಲಕ್ಷ ಕೊಡ್ಬೇಕಂತ ಪಾಸ್ ಅವರು. ಫೆಬ್ರವರಿ 28 ದಿವಸ ಆ ಮಾರ್ಗಗಳು ಹಾದಂಥ ಹಡಗುಗಳು 100 ಚಿಲ್ಲರೆ ಎವರೇಜ್ ಅಂತ ಪಾಸ್ ಆಗೋದು ಒಂದು ದಿವಸ. ಯಾವಾಗ ಇರಾನದ ಸರ್ವೋಚ್ಚ ನಾಯಕನ ಕೊಲೆ ಆಯಿತು, ಅದು ಬಂದಾಯಿತು, ಹಡಗುಗಳ ಸಂಖ್ಯೆ ಕೈ ಬೆಳಕಿಯಲ್ಲಿ ಎನಿಸುವಷ್ಟು ಮಾತ್ರ. ಯಾಕಂದ್ರೆ ಎಲ್ಲರಿಗೂ ಭಯ. ಬಿಡಪ್ಪ, ಪೆಟ್ರೋಲ್ ತುಂಬಿಕೊಂಡು ಹೊಂದಿರೋಂಥ ಮಿಲಿಯನ್ ಗಟ್ಟಲೆ ಬ್ಯಾರಲ್ ಇರುವಂಥದ್ದು ಬಾಂಬ್ ಇದ್ರೆ ಏನು ಮಾಡೋದು, ಸ್ವಲ್ಪ ದಿವಸ ತಡೆಯೋಣ ಮಾಡಿದ್ರು. ಏಪ್ರಿಲ್ 16ಕ್ಕೆ ಒಪ್ಪಂದ ಆಯಿತು. ಮರನೇ ದಿವಸನ ಇಸ್ರೇಲ್ದವ್ರು ಲೆಬನಾನ್ನೊಳಗೆ ಹಿಜ್ಬುಲ್ಲಾ ಉಗ್ರರನ್ನು ಹೊಡ್ಯಕ್ಕೆ ಮತ್ತೆ ಬಾಂಬ್ ಹಾಕಿದ್ರು. ಇರಾನ್ದವ್ರು ನೀವು ಕೊಟ್ಟು ಮಾತು ನಡ್ಕೋಲ್ರಿ ಅಂತ ತಿಳ್ಕೊಂಡು ಅವ್ರು ಮತ್ತೆ ಬಂದ್ ಮಾಡಿದ್ರು.
ಅವ್ರು ಬಂದ್ ಮಾಡಿದಾಗ ಅಮೇರಿಕ ಮತ್ತೆ ಗದ್ದಲ ಮಾಡ್ತು. ಅವಾಗ ಇರಾನದ ಒಂದು 2 ದೊಡ್ಡ ನೌಕೆಗಳು, ಒಂದು 2 ಮಿಲಿಯನ್ ಬ್ಯಾರಲ್ ಪೆಟ್ರೋಲ್ ತೊಗೊಂಡು ಹೊಂಟದ್ದು ಅಮೇರಿಕದ ವಾಣಿಜ್ಯ ಹಡಗು, ಇನ್ನೊಂದು 60,000 ಟನ್ ಇರೋವಂಥದ್ದು. ಇರಾನದ ಇವನ್ನ ಸ್ಯಾಟಲೈಟ್ ಮುಖಾಂತರ ಇಂಟರ್ಸೆಪ್ಟ್ ಮಾಡಿದ್ರು. ಯಾಕಡೆಯಿಂದ ಬರಕತ್ತಾವ, ಶ್ರೀಲಂಕಾದ ಕಡೆಯಿಂದ ಬರ್ತಾ ಇದ್ರು. ಅವನ್ನ ಇಂಟರ್ಸೆಪ್ಟ್ ಮಾಡಿ ಅಲ್ಲೇ ನಿಲ್ಲಿಸಿ ತಮ್ಮ ಕಬ್ಜ ಹಾಕೊಂಡ್ಬಿಟ್ಟಾರೆ. ಅಂದ್ರೆ ಇರಾನದ ಆರ್ಥಿಕ ಸ್ಥಿತಿಯನ್ನು ಪೂರಾ ಕುಗ್ಗಿಸ್ಬಿಡೋಣ ಅಳ್ತಿಗೆ ಬರ್ತಾರೆ. ಅವ್ರೇನಾಗಲಿಲ್ಲ, ಅಷ್ಟು ಬೇಕು ಹೋದ್ರು ಕೂಡ ಅವ್ರು ಈ ಕಡೆ ಶುರು ಮಾಡಿದ್ರು. ಅವರು ನಮ್ಮ ದೇಶದ 2-3 ನೌಕೆ ಮೇಲೆ ಅಲ್ಲಿ ಏನಂದ್ರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾಪ್ದವರು ದಾಳಿ ಮಾಡಿದ್ರು ನಮ್ಮ ಮೇಲೆ. ದಾಳಿ ಮಾಡಿಂದ ನಮ್ಮ ರಾಯಭಾರಿ ಕಚೇರಿ ಅವ್ರಿಗೆ ಹೋಗಿ ಹೇಳಿದ್ರು, ನೋಡಿ ಸರಿಯಲ್ಲ, ನಾವು ನೀವು ಚೆನ್ನಾಗಿದ್ದೀವಿ, ನಿಮಗೆ ಏನು ವಾದ ವಿವಾದ ಇದ್ರೆ ಅದು ಇಂಟರ್ನಲ್ ವೇದಿಕೆಯೊಳಗೆ ಆಗಲಿ, ನಮ್ಮ ಸಹಮತಿ ಇದೆ, ಶಾಂತಿಯುತ ಪರಿಹಾರ ಸಿಗಲಿ, ನಮ್ಗೆ ಅದು ಒಪ್ಪಿಗೆ ಇದೆ, ಆದರೆ ಈ ರೀತಿ ನೀವು ನಮ್ಮ ಮೇಲೆ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿದರು. ಆಮೇಲೆ ಅದು ಸರಿ ಹೋಗ್ತಾ ಇತ್ತು. ಇವತ್ತು ಬೆಳಗ್ಗೆ ಮತ್ತೆ ಕತ್ಲಿಕ್ಕೆ ಬಿದ್ದಿದೆ. ಈ ಒಂದು ಸನ್ನಿವೇಶ ಏನಿದೆಯಲ್ಲ, ಯುದ್ಧದ ಸನ್ನಿವೇಶ ನಮಗೆ ಹಲವಾರು ಪಾಠ ಕಲಿಸಕ. ಅಂದರೆ ಮದರ್ ಏನಂತಾರಲ್ಲ, ನೆಸೆಸಿಟಿ ಇಸ್ ಮದರ್ ಆಫ್ ಇನ್ವೆನ್ಷನ್. ಅಂದರೆ ಏನು ಮಾಡ್ಬೋದು, ಇವ್ರನ್ನ ಹತೋಟಿ ಮಾಡೋ ಶಕ್ತಿ ವಿಶ್ವಸಂಸ್ಥೆ ಅದು ಡಿಫರೆಂಟ್ ಆಗಿದೆ. IMO ಅದು ಹೇಳಕ್ಕಷ್ಟೇ. ಅವರು ಇರಾನದವ್ರು ಹೇಳ್ತಾರೆ, ನೀವು ನಿಯಂತ್ರಣ ಮಾಡೋ ಹಕ್ಕಿಲ್ಲ, ಲಿಮಿಟೆಡ್, ಹೋಗ್ರಿ ಬರ್ರಿ ಅಂತ ಹೇಳ್ಬೋದು ಅಷ್ಟೇ, ಸ್ವಲ್ಪ ನಿಲ್ರಿ ಹೋಗ್ರಿ, ಆಮೇಲೆ ಹೊಂಟ್ರಿ ಅಂದ್ರೆ ಕಂಟಿನ್ಯೂಸ್ ಆಗಿ ಹೋಗ್ರಿ, ದೌಡ್ ಪಾರಾಗಿ. ಇಷ್ಟು ಬಿಟ್ಟು ಚಾರ್ಜ್ ಮಾಡೋದಕ್ಕಾದ್ರೆ ನಿಮಗಿಲ್ಲ ಅಂತ ಹೇಳ್ತೈತಿ IMO. ಬಟ್ ಇವ್ರ ಮೇಲೆ ಏನು ಜುಟ್ಲಾಡೋದು ಆಡಿಸ್ತಾನಲ್ಲ, ಟ್ರಂಪ್ನ ಬಗ್ಗೆ ಒಂದು ಮಾತು ಮಾತಾಡ. ಇದು ಇವತ್ತಿನ ವಾಸ್ತವಿಕ ಸ್ಥಿತಿ. ಹೀಗಾಗಿ ನನಗನ್ನಿಸ್ತದೆ, ವಿಶ್ವಸಂಸ್ಥೆಯನ್ನು ಬಿಟ್ಟು ಮತ್ತೊಂದು ಒಕ್ಕೂಟ ಸ್ಥಾಪನೆ ಆಗೋದು ದೂರಿಲ್ಲ. ಬಹುಶಃ ಭಾರತ ನಿರ್ಣಾಯಕ ಪಾತ್ರ ವಹಿಸ್ತದೆ. ಅದರಲ್ಲಿ ನಿರ್ಣಾಯಕ ಪಾತ್ರ ವಹಿಸುವಂಥ ಶಕ್ತಿ ನಮಗಿದೆ. ಅದನ್ನು ನಾವು ಆಲ್ರೆಡಿ ನಿರೂಪಣೆ ಮಾಡಿದ್ವಿ. ಭಾರತದ ಶಕ್ತಿ ಜಗತ್ತಿಗೆ ಗೊತ್ತಾಗಿರೋದು ಒಂದು ಕೋವಿಡ್ ಪೀರಿಯಡ್. ನಮ್ಮದೇ ಆದಂಥ ವ್ಯಾಕ್ಸಿನ್ ಎಲ್ಲರಿಗೂ 2 ಡೋಸ್ ಮತ್ತು ಓವರ್ ಡೋಸು ಬಡ ದೇಶಗಳಿಗೆ ಫ್ರೀ ಆಗಿ ಕೊಟ್ಟಂಥ ರಾಷ್ಟ್ರ ನಮ್ಮದು. ಯಾರು ಊಹೆ ಕೂಡ ಮಾಡೋಕ್ಕಾಗೋದಿಲ್ಲ. ನಮ್ಮ ಸ್ನೇಹಿತರಿಗೆ ಹಗಲೆಲ್ಲ ಹೇಳ್ತಿರ್ತೀವಿ ನಾವು, 20 ನಂತರ ಯಾರ್ಯಾರು ಬದುಕಿ ನಮ್ದು ಬೋನಸ್ ಪೀರಿಯಡ್ ಇರೋದು. ಯಾಕಂದ್ರೆ ಹೋಗಿದ್ರೆ ಹಣಮಾತಾಕಿತ್ತು ಇಷ್ಟೊತ್ತಿಗೆ. ಯಾಕಂದ್ರೆ ನಾನು ಒಂದೇ ವರ್ಷ ನಮ್ಮ ಮನೆ 3 ಮಂದಿ ಕಳ್ಕೊಂಡೇನೆ, ಗೊತ್ತಿದೆ ನನಗೆ ಅದರ ದುಃಖ ಎಷ್ಟು ಡೇಂಜರಸ್ ಇದೆ ಅಂತ.